ॐ नमः सिद्धेभ्यः। ॐ नमः सिद्धेभ्यः। महावीर भगवंतरवाणी श्री गौतम गुरु ಕೇಳಿದರು ದ್ವಾದಶಾಂಗ ಸುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು ಆತ್ಮಿಕ ಸುಖವನ್ನು ಪಡೆಯುವೆನು। पंच परमेश्वर भगवान की जय। अहिंसा परमो धर्म की जय। आचार्य गुरुवर श्री विद्यासागर मुनि महाराज की जय। ಇಪ್ಪತ್ನಾಲ್ಕು ಜೀವಸ್ಥಾನಗಳ ಚರ್ಚೆಯಲ್ಲಿ ಯೋಗಕ್ಕೆ ಇರುವಂತಹ 15 ಭೇದಗಳಲ್ಲಿಯ ಸುಮಾರಾಗಿ ಎಲ್ಲ ಭೇದಗಳ ಬಗ್ಗೆ ತಿಳ್ಕೊಂಡದ್ದಾಗಿದೆ। ಈಗ ಇನ್ನೊಂದು ಸ್ವಲ್ಪ ಉಳಿತದೆ। 13ನೇ ಗುಣಸ್ಥಾನ ಅಲ್ಲಿ ಮರಣವಿಲ್ಲವಾದರೂ ಕೂಡ ಅಲ್ಲಿ ಔದಾರಿಕ ಮಿಶ್ರ ಕಾಯೋಗ ಯಾವ ಥರದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋಣ। 13ನೇ ಗುಣಸ್ಥಾನ ಯಾವ ಗುಣಸ್ಥಾನ? 13ನೇ ಗುಣಸ್ಥಾನದಲ್ಲಿ ಅರಿಹಂತ ಪರಮೇಷ್ಠಿಗಳು ಸಯೋಗ ಕೇವಲಿ ಭಗವಂತರು ಸಯೋಗ ಕೇವಲಿ ಭಗವಂತರು ತಮ್ಮ ಸುಮಾರಾಗಿ ಎಲ್ಲ ಆಯುಷ್ಯ ಮುಗಿಯುವಂತಹ ಕಾಲದಲ್ಲಿ ಇನ್ನೇನು ಅಂತರ್ಮುಹೂರ್ತ ಇದೆ ಅನ್ನುವಾಗ 13ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನಕ್ಕೆ ಹೋಗ್ತಾರೆ। 14ನೇ ಗುಣಸ್ಥಾನದ ಕಾಲ ಎಷ್ಟು ಅಂತಂದರೆ ಕೇವಲ ಅಂತರ್ಮುಹೂರ್ತ ಮಾತ್ರ ಇದೆ। ಅದು ಕೂಡ ಬಹಳ ಚಿಕ್ಕದಾಗಿರ್ತಕ್ಕಂಥ ಅಂತರ್ಮುಹೂರ್ತ। ಅದನ್ನು ಎಷ್ಟು ಕಾಲ ಅನ್ನುವುದನ್ನು ಶಾಸ್ತ್ರದಲ್ಲಿ ಅದನ್ನು ತಿಳಿಸ್ತಾರೆ। ಅ ಇ ಉ ರಿ ಮತ್ತು ರಿ ಅ ಇ ಊರು ರಿ ಇವು 5 ವರ್ಣಾಕ್ಷರಗಳು। ಈ 5 ವರ್ಣಾಕ್ಷರಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಯಾರು ಅತಿ ಸರಿಯಾಗಿ ಮತ್ತು ಶೀಘ್ರವಾಗಿ ಉಚ್ಚಾರಣೆ ಮಾಡ್ತಾರಲ್ಲ ಅಂಥವರಿಂದ ಉಚ್ಚಾರಣೆ ಮಾಡಲಿಕ್ಕೆ ಹೇಳಬೇಕು। ಅದು ಎಷ್ಟು ಕಾಲ ಹಿಡಿಯಿತೋ ಅಷ್ಟು ಕಾಲ ಮಾತ್ರ 14ನೇ ಗುಣಸ್ಥಾನದ ಕಾಲ ಇದೆ। ಸಯೋಗ ಕೇವಲಿ ಭಗವಂತರು ಅಯೋಗ ಕೇವಲಿಗಳಾದ ನಂತರ ಅವರು 14ನೇ ಗುಣಸ್ಥಾನದಲ್ಲಿ ಎಷ್ಟು ಸಮಯ ಇರ್ತಾರೆ ಅಂತಂದರೆ ಇಷ್ಟು ಎಷ್ಟು ಅ ಇ ಉ ರಿ ರಿ ಮುಗೀತು। ಇಷ್ಟು ಕಾಲದಲ್ಲಿ ಅವರು ತಮ್ಮ ಅಘಾತಿ ಕರ್ಮಗಳನ್ನೆಲ್ಲ ನಾಶ ಮಾಡಿಕೊಂಡು ಈ ಶರೀರದಿಂದ ಮುಕ್ತರಾಗ್ತಾರೆ। ಮಾತಾಡಬೇಡಿ, ಈ ಶರೀರದಿಂದ ಮುಕ್ತರಾಗ್ತಾರೆ। ಇದು ಔದಾರಿಕ ಶರೀರ, ನಮ್ಮದು ಔದಾರಿಕ ಶರೀರ ಮತ್ತು ಅರಿಹಂತ ಭಗವಂತರದ್ದು ಕೂಡ ಔದಾರಿಕ ಶರೀರ। ಅವರ ಶರೀರವನ್ನು ಪರಮೌದಾರಿಕ ಶರೀರ ಅಂತ ಕರೀತಾರೆ। ನಮ್ಮ ಶರೀರ ಪರಮೌದಾರಿಕ ಅಲ್ಲ, ಅವರ ಶರೀರ ಎಂಥದ್ದು? ಪರಮ ಔದಾರಿಕ ಶರೀರ।
ಅಂದರೆ ಅದರಲ್ಲಿ ಸಪ್ತ ಧಾತುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಮತ್ತೇನು ಕಾಣಲಿಕ್ಕೆ ಸಾಧ್ಯವಿಲ್ಲ? ಆ ಅರಿಹಂತರ ಶರೀರದಲ್ಲಿ ನಿಗೋದಿ ಜೀವಿಗಳನ್ನಾಗಲಿ ತ್ರಸ ಜೀವಿಗಳನ್ನಾಗಲಿ ವಾಸವಾಗಿರುವಂಥದ್ದನ್ನು ನೋಡಲಿಕ್ಕೆ ಶಕ್ಯವೇ ಇಲ್ಲ. ಅಂದರೆ ಆ ಔದಾರಿಕ ಶರೀರದ ಯಾವ ಔದಾರಿಕ ಪರಮಾಣುಗಳಿವೆಯೋ ಅವು ಅತ್ಯಂತ ಪವಿತ್ರ ಇವೆ, ಬಹಳ ಉಜ್ವಲ ಪವಿತ್ರ. ಅದರಲ್ಲಿ ದುರ್ವಾಸನೆ ಅಂತಕ್ಕಂಥದ್ದಿಲ್ಲ, ಸುವಾಸನೆ ಇದೆ. ಇಂತಹ ಅರಿಹಂತ ಪರಮೇಷ್ಠಿಗಳು ಯಾರೇ ಆಗಲಿ, ತೀರ್ಥಂಕರ ಅಷ್ಟೇ ಅಲ್ಲ, ತೀರ್ಥಂಕರಿಗೆ ಜನ್ಮದಿಂದಲೇ ಅವರಿಗೆ ಸುಗಂಧ ಶರೀರ, ಅದೊಂದು ವಿಶೇಷ. ಅದು ತೀರ್ಥಂಕರ ಪ್ರಕೃತಿ ಪುಣ್ಯದ ಪ್ರಭಾವ ಅಂತ ಹೇಳ್ಬೋದು. ಆದರೆ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೂ ಕೂಡ ಕೇವಲ ಜ್ಞಾನ ಆಯಿತು ಅಂತಂದರೆ ಅವರು 12ನೇ ಗುಣಸ್ಥಾನದಲ್ಲಿ ಪ್ರವೇಶ ಮಾಡಿದ ತಕ್ಷಣವೇ ಅವರ ದೇಹದಲ್ಲಿ ಇರತಕ್ಕಂತಹ ಎಲ್ಲ ಈ ಆಶ್ರಿತ ಜೀವಗಳು ಹೊರಟೋಗ್ಬಿಡ್ತವೆ, ನಾಶ ಆಗ್ತವೆ. ಅಂದರೆ ಬಾದರ ನಿಗೋದಿ ಜೀವಿಗಳು ಇರುವುದೇ ಇಲ್ಲ. ನಿಮ್ಮ ದೇಹದಲ್ಲಿ ಬಾದರ ನಿಗೋದಿ ಜೀವಿಗಳಿವೆ. ನಾವು ಅಷ್ಟೇ ಅಲ್ಲ, ನಮ್ಮ ದೇಹದ ಆಶ್ರಯದಿಂದ ತ್ರಸಜೀವಿಗಳು ಇವೆ, ಬಾದರ ಜೀವಿಗಳು ಇವೆ, ನಿಗೋದಿ ಜೀವಿಗಳು. ತ್ರಸಜೀವಿಗಳನ್ನು ಬಾದರ ಅಂತಲೇ ಕರೀಬೇಕು. ಅವುಗಳಲ್ಲಿ ಸೂಕ್ಷ್ಮ ಅನ್ನುವಂಥ ಭೇದ ಇಲ್ಲ. ಆದರೆ ನಿಗೋದಿ ಜೀವಿಗಳು ಸೂಕ್ಷ್ಮವೂ ಇವೆ ಮತ್ತು ಬಾದರವೂ ಇವೆ. ಬಾದರ ಅಂದರೆ ಏನು? ದೊಡ್ಡ ದೇಹದಾರಿ, ದೊಡ್ಡ ಶರೀರ ಉಳ್ಳ ಜೀವಿಗಳಿಗೆ ಬಾದರ ಅಂತ ಕರೀಬೇಕು. ಚಿಕ್ಕ, ಅತಿ ಚಿಕ್ಕ ಶರೀರಧಾರಿ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳು ಅಂತ ಕರೀಬೇಕು. ಈ ಬಾದರ ಮತ್ತು ಸೂಕ್ಷ್ಮ ಅನ್ನುವಂಥದ್ದು ಕೇವಲ ಏಕೇಂದ್ರಿಯ ಜೀವಿಗಳಿಗೆ ಮಾತ್ರ ಇದೆ ವಿನಃ ದ್ವೀಂದ್ರಿಯ, ತೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ, ಸಂಜ್ಞೆ ಅಸಂಜ್ಞೆ ಈ ಜೀವಿಗಳಿಗೆ ಸೂಕ್ಷ್ಮ ಅನ್ನುವಂಥ ಭೇದ ಇಲ್ಲ. ಈ ಜೀವಗಳಲ್ಲಿ ಪರ್ಯಾಪ್ತಕ ಅಪರ್ಯಾಪ್ತಕ ಅಂತ ಇರಬಹುದು. ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಳ್ಳುವಂಥವುಗಳು, ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಳ್ಳದೆ ಮರಣವನ್ನು ಮಾಡಿಕೊಳ್ಳುವಂಥ ಜೀವಿಗಳು, ಇಂತಹ ಭೇದಗಳೇನೋ ಇದೆ. ಪರ್ಯಾಪ್ತಕ ಅಪರ್ಯಾಪ್ತಕ ಎಲ್ಲ ಕಡೆಗಿದೆ. ಆದರೆ ಸೂಕ್ಷ್ಮ ಮತ್ತು ಬಾದರ ಈ ಎರಡರಲ್ಲಿ ಸೂಕ್ಷ್ಮ ಅನ್ನತಕ್ಕಂಥದ್ದು ಕೇವಲ ಮಾತ್ರ ತಿರ್ಯಂಚ ಏಕೇಂದ್ರಿಯ ಜೀವಿಗಳಿಗೆ ಮಾತ್ರ ಸೀಮಿತವಾದದ್ದು. ಏಕೇಂದ್ರಿಯ ಜೀವಿಗಳು ಅಂದರೆ ಬಾದರ ಜೀವಿಗಳು ಇವೆ ಮತ್ತು ಸೂಕ್ಷ್ಮ ಜೀವಿಗಳು ಇವೆ. ಬಾದರ ಪಂಚಸ್ಥಾವರಕಾಯಿಕ ಜೀವಿಗಳು, ಸೂಕ್ಷ್ಮ ಪಂಚಸ್ಥಾವರಕಾಯಿಕ ಜೀವಿಗಳು. ಕ್ಯಾಟಗರಿ ಬೇರೆ ಬೇರೆ ಇದೆ. 10 ಪ್ರಕಾರ ಜೀವಿಗಳು ಇವೆ. 5 ಇದ್ದು ಅಲ್ಲ, ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ. ಇವು ದೊಡ್ಡ ಶರೀರವನ್ನು ಹೊಂದಿ ಜನ್ಮ ತಾಳಿವೆ ಅಂತಂದರೆ ಬಾದರ ನಾಮಕರ್ಮದ ಉದಯದಿಂದ ಬಾದರ ಶರೀರದಿಂದ ಜನ್ಮ ತಾಳಿವೆ ಮತ್ತು ಸೂಕ್ಷ್ಮ ನಾಮಕರ್ಮದಿಂದ ಸೂಕ್ಷ್ಮ ಶರೀರವನ್ನು ಹೊಂದಿ ಜನ್ಮ ತಾಳಿವೆ ಅಂತ ಅರ್ಥ. ಇದು ನಾಮಕರ್ಮದ ಫಲ. ಆದರೆ ನಿಮ್ಮೆಲ್ಲರಿಗೆ ಯಾವ ಕರ್ಮ ಕಟ್ಟಿರಬಹುದು? ನಾವು ಎಷ್ಟು ದೊಡ್ಡ ಶರೀರವನ್ನು ಹೊಂದಿದ್ದೇವೆ? ಬಾದರ. ನಮ್ಮೆಲ್ಲರಿಗೂ ಬಾದರ ನಾಮಕರ್ಮದ ಉದಯ ಇದೆ. ಯಾಕೆಂದರೆ ಅದನ್ನೇ ಕಟ್ಕೊಂಡಿದ್ದೀವಿ. ಅದಕ್ಕಾಗಿ ನಾವು ಬಾದರ ಶರೀರವನ್ನು ಹೊಂದಿದ್ದೇವೆ. ಇನ್ನು ಸಾಮಾನ್ಯವಾಗಿ ಏಕೇಂದ್ರಿಯವಾಗಿ ಜೀವಿಗಳೇ ಆಗಿರಲಿ ಅಥವಾ ದ್ವೀಂದ್ರಿಯಾದಿ ತ್ರಸ ಜೀವಿಗಳೇ ಆಗಿರಲಿ, ಈ ಎಲ್ಲ ಜೀವಿಗಳಿಗೆ ಇರುವಂತಹ ಶರೀರ ಯಾವುದು ಅಂತಂದರೆ ಔದಾರಿಕ
ಔದಾರಿಕ ವರ್ಗಣೆಗಳಿಂದ ನಿರ್ಮಿತವಾದ ಶರೀರಕ್ಕೆ ಔದಾರಿಕ ಶರೀರ ಎಂದು ಅನ್ನುತ್ತಾರೆ. ಇದು ಔದಾರಿಕ ಶರೀರ. ಈ ಔದಾರಿಕ ಶರೀರದ ವೈಶಿಷ್ಟ್ಯ ಏನು ಅಂತಂದರೆ, ತೀರ್ಥಂಕರರನ್ನು ಬಿಟ್ಟರೆ ಉಳಿದ ಜೀವಿಗಳಿಗೆ, ಭೋಗಭೂಮಿಯ ಜೀವಿಗಳನ್ನು ಬಿಟ್ಟುಬಿಡಬೇಕು ತೀರ್ಥಂಕರ ಜೊತೆಯಲ್ಲಿ. ಏಕೆಂದರೆ ಭೋಗಭೂಮಿಯ ಮನುಷ್ಯರಿಗೂ ಕೂಡ ಮಲಮೂತ್ರವಿಲ್ಲ. ಬೆವರು ಮಲಮೂತ್ರ ಅವರಿಗೂ ಇಲ್ಲ. ಇನ್ನು ಕರ್ಮಭೂಮಿಯಲ್ಲಿ ಜನ್ಮ ತಾಳುವಂತಹ ಮನುಷ್ಯರ ಸಮುದಾಯದಲ್ಲಿ ತೀರ್ಥಂಕರರು ಇವರು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದವರು. ತೀರ್ಥಂಕರರು ಜನ್ಮದಿಂದಲೇ ಸುಗಂಧ ಶರೀರಧಾರಿ, ಶರೀರ ಸುಗಂಧ. ಅವರ ದೇಹದಲ್ಲಿಯೂ ಕೂಡ ಮಲಮೂತ್ರಗಳಿಲ್ಲ. ಆಹಾರ ಮಾಡ್ತಾರೆ, ಊಟ ಮಾಡ್ತಾರೆ, ಎಲ್ಲ ಇರ್ತದೆ, ಅದರ ದೇಹದಲ್ಲಿ ಮಲಮೂತ್ರವಿಲ್ಲ. ಮಲಮೂತ್ರವಿಲ್ಲದಂತಹ ಜೀವಗಳು ಯಾವ್ಯಾವು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಮಲಮೂತ್ರ ಇಲ್ಲ. ಯಾರ್ಯಾರಿಗಿಲ್ಲ? ತೀರ್ಥಂಕರಿಗೆ ಇಲ್ಲ. ನಾರ್ಕಿ ಜೀವಿಗಳಿಗೂ ಮಲಮೂತ್ರಮಯ ಅಂದರೆ ಅದರೊಳಗೆ ಶರೀರ ದುರ್ಗಂಧಮಯವಾಗಿರ್ತಕ್ಕಂಥ ಶರೀರ ಅದೆಲ್ಲ ಇದೆ, ಆದರೆ ಮಲಮೂತ್ರವಿಲ್ಲ. ಆ ದೇಹದ ಪರಮಾಣುಗಳೆಲ್ಲ ಅಶುಭ ವೈಕ್ರಿಕ ಪರಮಾಣುಗಳು. ಅಶುಭ ವೈಕ್ರಿಕ ಪರಮಾಣುಗಳನ್ನು ಹೊಂದಿದ್ದರೂ ಕೂಡ ಅವುಗಳ ಒಂದು ದುರ್ವಾಸನೆ ಎಷ್ಟಿರ್ತದೆ ಅಂತಂದರೆ, ಒಂದು ನಾರ್ಕಿ ಜೀವ ಈ ಭೂಮಿ ಮೇಲೆ ಬಂತು ಅಂತಂದರೆ 4 ಕೋಸದ ಪರಿಧಿಯಲ್ಲಿರ್ತಕ್ಕಂತಹ, ನೋಡ್ರಿ ಅದ್ರ ರೇಂಜ್ ಎಷ್ಟಿದೆ ಅದ್ರದ್ದು. 4 ಕೋಸಗಳವರೆಗಿನ ಮನುಷ್ಯರೆಲ್ಲ ಆ ದುರ್ಗಂಧದ ವಾಸನೆಯಿಂದ ತತ್ಕಾಲ ಸತ್ತು ಹೋಗ್ಬೋದು. ಅದನ್ನು ತಡ್ಕೊಳ್ಳಬೇಕು. ಅಷ್ಟು ದುರ್ಗಂಧಮಯವಾದ ಶರೀರ ನಾಲ್ಕಿ ಜೀವಿಗಳಿಗೆ ಇರ್ತದೆ. ಆದರೆ ದೇವತೆಗಳಿಗೆ ಅವರ ದೇಹ ಸುಗಂಧ. ಯಾಕೆ? ಶುಭ ವೈಕ್ರಿಕ ಪರಮಾಣುಗಳಿಂದ ಉತ್ಪನ್ನವಾಗಿರತಕ್ಕಂತಹ ಶರೀರ ಸುಗಂಧ ಇರಲೇಬೇಕಲ್ಲ. ಪುಣ್ಯದ ಉದಯದಲ್ಲಿ ಶರೀರ ನಿರ್ಮಿತವಾಗಿದೆ ಅಂತಂದರೆ ಸುಗಂಧ. ಹಾಗೆ ಕರ್ಮಭೂಮಿಯ ಮತ್ತು ಭೋಗಭೂಮಿಯ ಮನುಷ್ಯರನ್ನು ನಾವು ವಿಚಾರಿಸಬೇಕು ಅಂತಂದರೆ, ಭೋಗಭೂಮಿಯ ಎಲ್ಲ ಮನುಷ್ಯರು, ಎಲ್ಲ ತಲೆಂಚಿ ಪ್ರಾಣಿಗಳು, ಸ್ತ್ರೀ ಪುರುಷರೆಲ್ಲ ಅಲ್ಲಿನ ಅವರ ಒಂದು ಔದಾರಿಕ ಶರೀರ ಇದು ಮಲಮೂತ್ರ ರಹಿತ ಶರೀರ. ಆದರೆ ಕರ್ಮಭೂಮಿಯಲ್ಲಿ ಅಂತಹ ಶರೀರ ಯಾರಿಗೆ? ತೀರ್ಥಂಕರರಿಗೆ. ಇನ್ಯಾರಿಗೆ? ತ್ರಿಷಷ್ಟಿ ಶಲಾಕ ಪುರುಷರಿಗೆ. ತ್ರಿಷಷ್ಟಿ ಶಲಾಕ ಪುರುಷರು ಪುಣ್ಯ ಪುರುಷರು. ಪುಣ್ಯದಿಂದ ಈ ಶರೀರ ಸಿಕ್ಕಿರ್ತದೆ. ಪುಣ್ಯ ಪುರುಷರು ಇವರಿಗೂ ಕೂಡ ಮಲಮೂತ್ರ ಇಲ್ಲ. ಇನ್ನು ಸಾಮಾನ್ಯ ಎಲ್ಲ ಮನುಷ್ಯರಿಗೆ, ಸ್ತ್ರೀ ಪುರುಷರಿಗೆ ಮಲಮೂತ್ರ ಅನ್ನುವಂಥದ್ದು ಇದ್ದೇ ಇರ್ತದೆ. ಬೆವರಿರ್ತದೆ, ಮಲಮೂತ್ರ ಇರ್ತದೆ, ದುರ್ವಾಸನೆ ಇರ್ತದೆ, ಎಲ್ಲ ಇರ್ತದೆ. ಈಗ ಮಂದಿರದಲ್ಲಿ ತಾವೆಲ್ಲರೂ ಭಗವಂತರ ಪೂಜೆ ಮಾಡಿ ಅಭಿಷೇಕ ಮಾಡಿ ಗಂಧೋದಕವನ್ನು ತಗೋತೀರಿಲ್ಲ, ಗಂಧೋದಕ. ಆ ನೀರಿನ ಹೆಸರು ಗಂಧೋದಕ ಅಂತ ಬಿತ್ತು. ಹೆಸರು ಗಂಧೋದಕ. ಯಾಕೆ ಗಂಧೋದಕ? ಹೇಗೆ ಅದು? ಗಂಧವನ್ನು ಕೂಡಿಸಿರುವ ಕಾರಣದಿಂದ ಗಂಧೋದಕ ಅಲ್ಲ. ತೀರ್ಥಂಕರರ ಶರೀರ ಹುಟ್ಟಿನಿಂದಲೇ ಸುಗಂಧ ಶರೀರ. ಅವರ ದೇಹದಿಂದ
ನೀರ ಸ್ಪರ್ಶ ಆಯಿತು ಅಂತಂದರೆ ಅದೇ ಸುಗಂಧ ಆಗ್ತದೆ. ನೀರನ್ನು ಸುಗಂಧ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಕ್ಷಾತ್ ತೀರ್ಥಂಕರರ ದೇಹದಿಂದ ನೀರು ಸ್ಪರ್ಶವಾಯಿತು ಅಂತಂದರೆ ಸುಗಂಧವಾಗಿ ಬರುತ್ತೆ. ಅದಕ್ಕೆ ಗಂಧೋದಕ ಅಂತ ಹೆಸರು ಬಿತ್ತು. ಆದರೆ ಗಂಧೋದಕ ಯಾವಾಗ? ಈಗ ತೀರ್ಥಂಕರರು ಗೃಹಸ್ಥಾವಸ್ಥೆಯಲ್ಲಿ ಇರ್ತಾರೆ. ಆಮೇಲೆ ಬಾಲ್ಯಾವಸ್ಥೆಯಲ್ಲೂ ಇರ್ತಾರೆ. ಜನ್ಮ ಆದ ನಂತರ ಜನ್ಮಾಭಿಷೇಕ ಆಯಿತು ಪಾಂಡುಕ್ಷಿಲಿಯ ಮೇಲೆ. ಆಗ ಇಂದ್ರ ತಾನು ಈ 2.5 ದ್ವೀಪಗಳ ಹೊರಗಿನಿಂದ ಅಸಂಖ್ಯಾತ ದ್ವೀಪ ಸಮುದ್ರಗಳಿರ್ತಕ್ಕಂತಹ ಅಂಥ ದೂರಸ್ಥ ಸಮುದ್ರಗಳಿಂದ ನೀರನ್ನು ತಂದು ಅಭಿಷೇಕ ಮಾಡಿದ. 2.5 ದ್ವೀಪದೊಳಗೆ ಇರತಕ್ಕಂತಹ ಸಮುದ್ರದಿಂದ, ಇಲ್ಲಿಯ ನದಿಗಳಿಂದ, ಸರೋವರಗಳಿಂದ ನೀರನ್ನು ತಂದು ಅಭಿಷೇಕ ಮಾಡಬಹುದಾಗಿತ್ತಲ್ಲ, ತರಲಿಲ್ಲ. ಯಾಕೆ ತರಲಿಲ್ಲ? ಈ 2.5 ದ್ವೀಪಗಳಲ್ಲಿ ಎಲ್ಲಿಂದ ತಂದ್ರೂ ಕೂಡ ತ್ರಸ ಜೀವಿಗಳು ಉಂಟು ಮತ್ತು ಏಕೇಂದ್ರೀಯ ಜೀವಗಳು ಕೂಡ ಇವೆ. ಜಲ ಇದು ಸ್ವಯಂ ಏಕೇಂದ್ರೀಯ ಜೀವ. ಇನ್ನು ಜಲದಲ್ಲಿ ಉತ್ಪನ್ನವಾಗತಕ್ಕಂತಹ ಎಷ್ಟು ಈಜಾಡುವಂತಹ ಜೀವಿಗಳಿರ್ತವಲ್ಲ, ಸಣ್ಣ ಜೀವಿಗಳಿರ್ತವೆ. ಒಂದು ಹನಿಯಲ್ಲಿ ಆ ಜೀವಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಏಕೇಂದ್ರೀಯ ಜೀವಗಳನ್ನಂತೂ ಪತ್ತೆ ಹಚ್ಚೋದು ಶಕ್ಯ ಇಲ್ಲ. ಆದರೆ ಅದರಲ್ಲಿರ್ತಕ್ಕಂತಹ ತ್ರಸ ಜೀವಿಗಳನ್ನು ಪತ್ತೆ ಹಚ್ಚಿರೋದು ವಿಜ್ಞಾನ. ಎಷ್ಟು ಅಂತಂದರೆ ಅದರೊಳಗೆ ನಡೆದಾಡ್ತಕ್ಕಂತಹ ಜೀವಿಗಳು, ಈಜುವಂತಹ ಜೀವಿಗಳು 36,450. ಎಷ್ಟು ಜಲದಲ್ಲಿ? ಒಂದು ಹನಿಯಲ್ಲಿ ಇಷ್ಟೊಂದು ಜೀವಿ ರಾಶಿ ಇರ್ತದೆ ಅದರೊಳಗೆ. ಇಂದ್ರ ದೇವತೆಗಳು ಇವರು ಅಹಿಂಸಾ ಪದ್ಧತಿಯಿಂದ ಪೂಜೆಯನ್ನು ಮಾಡುವಂಥವ್ರು. ಆದರೂ ಎಲ್ಲಿಂದಲೋ ಎಂಥ ಸಿಕ್ಕರೂ ನಡೀತದೆ ಅಂತ ಹೇಳಿಬಿಟ್ಟು ನೀರನ್ನು ತಕ್ಕೊಂಡು ಪೂಜೆಯನ್ನು ಮಾಡುವಂಥವ್ರು ಅಹಿಂಸಾ ಪದ್ಧತಿಯಿಂದ. ಅಹಿಂಸೆಯೇ ಧರ್ಮ. ಈ ಅಹಿಂಸಾ ಧರ್ಮ ಸ್ವರ್ಗದಲ್ಲೂ ಇದೆ. ಅವರ ಆಚಾರ ವಿಚಾರಗಳಲ್ಲಿ ಅಹಿಂಸೆಯೇ ಮುಖ್ಯವಾಗಿದೆ. ಮನುಷ್ಯಗತಿಯಲ್ಲಿಯೂ ಕೂಡ ಧರ್ಮ ಇದೆ ಅಂತಂದರೆ ಅಹಿಂಸೆಯೇ ಧರ್ಮ. ಯಾವ ಗತಿ ಜೀವಿಗಳಿಗೆ ಧರ್ಮ ಮಾಡಬೇಕು ಅಂತಂದರೆ, ಧರ್ಮ ಅಂದರೆ ಏನು? ಅಹಿಂಸೆಯೇ ಧರ್ಮ. ಅದನ್ನೇ ಮಾಡಬೇಕು. ಅದು ಎಷ್ಟರ ಮಟ್ಟಿಗೆ, ಎಷ್ಟು ಪ್ರಮಾಣದಲ್ಲಿ ನಮ್ಮ ಜೀವನದಲ್ಲಿ ಉದಯಿಸ್ತದೋ ಧರ್ಮ, ಅಷ್ಟೇ ಅದು ನಮಗೆ ಒಳ್ಳೆಯದನ್ನು ಮಾಡುವಂಥದ್ದು. ಅದೇ ಧರ್ಮ. ಹಿಂಸೆ ಧರ್ಮ ಅಲ್ಲ, ಅದು ಅಧರ್ಮ. ಅಹಿಂಸೆಗೆ ಧರ್ಮ ಅಂತ ಹೇಳಿದರೆ ಹಿಂಸೆಗೆ ಏನಂತ ಹೇಳಬೇಕು? ಅಧರ್ಮ ಅಂತ ಹೇಳಬೇಕಲ್ಲ. ತದ್ವಿರುದ್ಧವಾಗಿರ್ತಕ್ಕಂಥ ವಸ್ತು ಅದು ಅಧರ್ಮ ಆಗಿರಲೇಬೇಕಲ್ಲ. ಅಧರ್ಮ, ಹಿಂಸೆ ಅಧರ್ಮ ಮತ್ತು ಅಹಿಂಸೆ ಇದು ಧರ್ಮ. ಸರಿನಾ? ದೇವತೆಗಳು ಕೂಡ ಇದೇ ಒಂದು ಅಹಿಂಸಾ ಪದ್ಧತಿಯಿಂದ ತೀರ್ಥಂಕರಿಗೆ ನಾವು ಮಾಡುವಂಥ ಉತ್ಸವಗಳು, ತೀರ್ಥಂಕರಿಗೆ ನೆರವೇರಿಸುವಂತಹ ಈ ಎಲ್ಲ ಉತ್ಸವದ ಕಾರ್ಯಕ್ರಮಗಳಲ್ಲಿ ಜೀವ ಹಿಂಸೆ ಆಗಬಾರದು ಅನ್ನುವಂಥ ವಿಚಾರ ದೇವತೆಗಳಿಗಿರ್ತದಲ್ಲ, ಇರಲೇಬೇಕಲ್ಲ. ಇದೇ ಅಂತ ಹೇಳಿಬಿಟ್ಟು ಅವರು 2.5 ದ್ವೀಪದ ಒಳಗಿನ ನೀರನ್ನು ತಂದು ಅಭಿಷೇಕ ಮಾಡಲಿಲ್ಲ. ಎಲ್ಲಿಂದ ತಂದರು? 2.5 ದ್ವೀಪದ ಹೊರಗಿನ ಸಮುದ್ರಗಳಿಂದ ಕಲಶದಲ್ಲಿ ತುಂಬಿಕೊಂಡು ಅಲ್ಲಿಂದ ಕಲಶದಿಂದ ತಂದು ಸುಮೇರು ಪರ್ವತಕ್ಕೆ ಒಯ್ದು ಅಭಿಷೇಕ ಮಾಡಿದರು. ಇದೊಂದು ವಿಷಯ ಗೊತ್ತಾಯ್ತು ನಿಮಗೆ. ಏನು ಗೊತ್ತಾಯಿತು? ಹೊಸದಾಗಿ ಗೊತ್ತಾಯ್ತು. ಇದು ಏನು ಗೊತ್ತಾಯ್ತು ರೀ ಹೊಸದಾಗಿ? ಇವರು ಒಳಗಿನ ನೀರು ತರೋಲ್ಲ, ಹೊರಗಿನ ನೀರು ತರ್ತಾರೆ ಅಂತ. ಈಗ ಪ್ರತಿಮಾಧಾರಿ ಆದವರು
ಒಳಗಿನ ನೀರನ್ನೇ ತರ್ತಾರೆ, ಹೊರಗಿನ ನೀರು ತರೋದಿಲ್ಲ. ಯಾವ ನೀರ? ಮಳೆ ನೀರು. ಶುದ್ಧ ಯಾವುದು? ಮಳೆ ನೀರು ಎಲ್ಲಕ್ಕಿಂತ ಶುದ್ಧವಾಗಿರ್ತಕ್ಕಂಥ ನೀರು. ಹೊರಗಿನ ನೀರ ಬಾವಿನ ತರಬೇಕು, ಬೋರ್ದಿಂದ ತರಬೇಕು, ಕೆರೆಯಿಂದ ತರಬೇಕು, ಅಥವಾ ಹೊಳೆಯಿಂದ ತರಬೇಕು. ಇಂತಹ ಜಾಗಗಳಿಂದ ನೀರನ್ನು ತರ್ತಿರಲ್ಲ, ಅದು ಶುದ್ಧವೇ? ಹೊಳೆಯಲ್ಲಿ ಇರುವಂಥ ನೀರನ್ನು ಶುದ್ಧ 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 ಅಂತ ಹೇಳುವಂಥ ಪದ್ಧತಿ ಮೊದಲಿನ ಕಾಲದಲ್ಲಿ ಇತ್ತು. ಹೊಳೆಯಲ್ಲಿರುವಷ್ಟು ಶುದ್ಧ ನೀರ ಯಾವುದೂ ಇಲ್ಲ, ಹರಿಯುವ ನೀರು ಅಂತ ಹೇಳ್ತಿದ್ರು. ಹರಿದು 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 ಹೋಗುವಾಗ ನೀರು ಸಿಹಿಯಾಗಿ ಬಿಡ್ತದೆ. ಸರಿ, ಸತ್ಯ. ನೀರು ಎಷ್ಟು ಹರಿತದೆಯಲ್ಲ ಅಷ್ಟು ಸಿಹಿಯಾಗ್ತದೆ. ಅದು ತನ್ನ ದೋಷಗಳನ್ನೆಲ್ಲ ಕಳೆದುಕೊಂಡು ಔಷಧಿ ಗುಣಗಳನ್ನೂ ಹೊಂದಿ ಔಷಧಿಯಾಗಿ ಬಿಡ್ತದೆ ಅಂತ ಮೊದಲಿನವ್ರು ಹೇಳ್ತಿದ್ರು. ಆದರೆ ಆ ಮೊದಲಿನವ್ರು ಏನು ಹೇಳ್ತಿದ್ರಲ್ಲ, ಅದಕ್ಕೇನೆ ನಾವು ಮಹತ್ವ ಕೊಟ್ಟು ಇವತ್ತು ಹೊಳೆ ನೀರನ್ನು ತಂದು ಕುಡಿತೀವಿ ಅಂತಂದ್ರೆ ನಾವು ಗಟಾರಿ ನೀರು ಕುಡಿತೀವಿ. ಗಟಾರಿ ನೀರು. ಯಾಕೆಂದ್ರೆ ಈ ಗಟಾರಿಗಳೆಲ್ಲ ಎಲ್ಲಿ ಹೋಗಿವೆ? ಹೊಳಿಗೆ ಹೋಗಿವೆ. ಚತುರ್ಥ ಕಾಲದಲ್ಲಿ ಗಟಾರಿಗಳೆಲ್ಲ ಹೊಳಿಗೆ ಹೋಗ್ತಿರ್ಲಿಲ್ಲ, ಅಲ್ಲೋ ಇಲ್ಲೋ ಎಲ್ಲ ಒಣಗಿ ಹೋಗ್ತಿದ್ವು, ಭೂಮಿಯೊಳಗೆ ಇಳಿದು ಬಿಡ್ತಿತ್ತದು. ಮೊದಲು ಎಷ್ಟೊಂದು ಗಟಾರಿಗಳು, ಎಷ್ಟೊಂದು ವ್ಯವಸ್ಥೆ ಏನಿರ್ತಿರ್ಲಿಲ್ಲ. ಮತ್ತು ನೀರನ್ನು ಎಷ್ಟು ಉಪಯೋಗ ಮಾಡ್ತಿದ್ರು? ಒಂದು ಎಷ್ಟು ಬೇಕೋ ಅಷ್ಟೇ. ಈಗ ಬೋರ್ ಬಂದ ನಂತರ, ಮಷೀನ್ ಬಂದ ನಂತರ ಚಾವಿ ಶುರು ಮಾಡಿದ್ರಂದ್ರೆ ಸರಳ ಶುರು. ನಳಕ್ಕೆ ನೀರು ಬಂದಂತಂದ್ರೂ ನಳಕ್ಕೆ ನೀರು ಬರ್ತದಿಲ್ಲ, ತುಂಬ್ಕೊಂಡು ಹೋಗ್ತಿರ್ತಾರೆ, ಹರಿತಿರ್ತದೆ, ಗಟ್ಟರೊಳಗೆ ಹೋಗ್ತಿರ್ತದೆ, ಸ್ನಾನ ಮಾಡ್ತಿರ್ತದೆ. ಅದರಲ್ಲಿ ಈ ನೀರು ಮಿಕ್ಸ್ ಆಗ್ತದೆ, ಗಟಾರಿ ಕೊಳಚಿ ತಯಾರಾಗ್ತದೆ. ನಾವು ಸ್ನಾನ ಮಾಡಿದ್ದೆಲ್ಲ, ಬಟ್ಟೆ ಒಗೆದದ್ದೆಲ್ಲ, ಎಲ್ಲ ಪ್ರಕಾರದ ನೀರು ಗಟರಿಗೆ ಹೋಗಿ ಮುಟ್ಟಿ ಗಟರಿ ಹೊಳೆಗೆ ಹೋಗಿ ಮುಟ್ತದೆ. ಮೊದಲಿಗಿರಲಿಲ್ಲ, ಸ್ವಲ್ಪ ನೀರು ಪ್ರಯೋಗ ಮಾಡ್ತಿದ್ರು ಸ್ನಾನಕ್ಕೆ, ಎಷ್ಟು ಬೇಕೋ ಅಷ್ಟು. ಕೊಡದಿಂದ ತಕ್ಕೊಳ್ಬೇಕಾಗ್ತಿತ್ತು, ಬಾವಿಯಿಂದ ಶ್ರಮ ಪಟ್ಟು. ಇನ್ನು ಒಂದು ಕೊಡದಲ್ಲಿ ಸ್ನಾನ ಮಾಡ್ತಿದ್ರು. ಯಾಕಂತಂದ್ರೆ ಈಗ ಚಾಲಿ ಗುಡ್ಡ ಕೂತ್ಕೊಂಡು ಹೇಗೆ ನೀರು ಹರಿಸ್ತಾರಲ್ಲ, ಅದೆಷ್ಟು ಕೊಡ ಹೋಯ್ತೋ ಏನೋ, ಎಷ್ಟು ಕೊಡ ಹರಿದು ಹೋಯ್ತೋ ಏನೋ. ಹಿಂಗೆ ಪ್ರತಿಯೊಂದು ಮನೆಯಲ್ಲಿ ನಡೀತಾ ಇದೆಯಲ್ಲ. ಅದಕ್ಕಾಗಿ ಈ ಪಂಚಮ ಕಾಲದಲ್ಲಿ ಇತ್ತೀಚೆಗೆ ಒಂದು 70 ವರ್ಷದ ರೆಕಾರ್ಡ್ ಇದೆ ಇದು, ಮತ್ತೇನು ಹೆಚ್ಚಿಲ್ಲ. ಮೊದಲೆಲ್ಲಿದ್ದು ರೀ? ಇದ್ದು ಅನ್ರಿ? ಇಲ್ಲ. 70. ಮೊದಲಿನವ್ರು ನೋಡ್ರಿ, ನಿಮ್ಮ ಹಿರಿಯರೆಲ್ಲ, ನಿಮ್ಮ ತಂದೆ ತಾಯಿಗಳು, ಅವರ ಕಾಲದಲ್ಲಿ ಯಾವುದೇ ಮಷೀನ್ ಬಂದಿರಲಿಲ್ಲ, ಯಾವುದೇ ಬೋರ್ ಇರಲಿಲ್ಲ, ಇದೆಲ್ಲ ಇರಲಿಲ್ಲ. ಬೋರ್ ಇರಲಿಲ್ಲ, ಮಷೀನ್ ಇರಲಿಲ್ಲ, ಬೋರ್ ಇರಲಿಲ್ಲ. ಅಂದ್ರೂ ಅವ್ರಿಗೆ ಬೋರ್ ಆಗಲಾಗ್ತಿತ್ತು. ಯಾವುದು? ಕಾಲಿನಿಂದ ನಡ್ಕೊಂಡು ಹೋಗಿ ಬಾವಿಯ ಮೇಲೆ ಹೋಗಿ ಬಾವಿಯ ನೀರನ್ನು ಸೇದಿ ಮೇಲಕ್ಕೆ ಎತ್ತಿ ಅದನ್ನು ಸೋಸಿದ ಜೀವಗಳನ್ನು ಅಲ್ಲಿಯೇ ಬಿಟ್ಟು ಶುದ್ಧ ನೀರನ್ನು ಮನೆಗೆ ತಕ್ಕೊಂಡು ಬರ್ತಿದ್ರು. ಮನೆಯಲ್ಲಿ ಬಂದು ಸ್ನಾನ ಮಾಡ್ತಿದ್ರು. ಎಷ್ಟು ಬೇಕಾಗ್ತಿತ್ತು ನೀರು ಅಷ್ಟನ್ನೇ ತರ್ತಿದ್ರು. ಅದಕ್ಕಾಗಿ ಆ ಕಾಲದಲ್ಲಿ, ಚತುರ್ಥ ಕಾಲದಲ್ಲಿ ಅನ್ನಿ ಅಥವಾ ಈ ಪಂಚಮ ಕಾಲದಲ್ಲೂ ಕೂಡ 2500 ವರ್ಷ ಕಳೀತು. ಪಂಚಮ ಕಾಲ ದಿನಾ ತನಕ ಶುದ್ಧ ನೀರನ್ನು ಬಳಸ್ಕೊಳ್ತಿದ್ರು. ಮತ್ತು ಯಾವುದೇ ಪ್ರಕಾರದ ಅತಿಯಾಗಿ ಬಳಸ್ಕೊಳ್ತಕ್ಕಂತಹ ಪದ್ಧತಿ ಇರಲಿಲ್ಲ. ಅತಿಯಾಗಿ ಬಳಸಬೇಕು ಅಂತಂದ್ರೆ ಎಷ್ಟು ಬೇಕ್ರಿ? ಅದು 10 ಕೊಡದಲ್ಲಿ ಸ್ನಾನ ಮಾಡ್ಬೇಕಂತಂದ್ರೆ ಬಾವಿಯಿಂದ ತರಬೇಕಲ್ಲ. ಅದನ್ನು ಅನಾವಶ್ಯಕ ನೀರನ್ನು ಯಾರು ತರೋರು, ಯಾರು ಜಳಕ ಮಾಡೋರು, ಎಷ್ಟು ಬೇಕೋ ಅಷ್ಟರಲ್ಲಿ ಸ್ನಾನ ಆದರೂ ಸಾಕಲ್ಲ ಅಂತಿದ್ರು. ಹೀಗೆ ನೀರನ್ನು ಖರ್ಚು ಮಾಡುವುದರಲ್ಲಿ ಆಗಿನ ಕಾಲದಲ್ಲಿ ಒಂದು ಮರ್ಯಾದೆ ಇತ್ತು. ಎಷ್ಟು ತರ್ತಿದ್ರು ಅಷ್ಟರಲ್ಲಿ ಮುಗಿಸಿಬಿಡ್ತಿದ್ರು ಕೆಲಸ.
ಈಗ ಈಗ ಭೂಮಿಯೆಲ್ಲ ಖಾಲಿಯಾಗಿದೆ. 300 ಫೂಟು ಬೋರ್ ಹೊಡೆದ್ರೂ ಕೂಡ ನೀರಿಲ್ಲ. 500 ಫುಟ್ ಹೊಡಿರಿ ಮತ್ತೆ ಕೆಳಗೆ ಐತೆ ನೋಡೋಣ. 1000 ಫೂಟ್. ಹಾ ನೋಡಿ, 1000 ಫೂಟ್, 1000 ಫೂಟದ ಬಾವಿಗಳು ಇದ್ದವನ ಇಲ್ಲಿ. ಸ್ವಲ್ಪ ಹಡ್ಡಿದ ನಂತರ 15 ಫೂಟ್ ಹೊಡೆದ್ರೆ ಸಾಕು, ತೆಗೆದ್ರೆ ಸಾಕು, ಅದು ಬಾವಿ ಎಲ್ಲ ಝರಿಗಳು ಹರಿತಿದ್ದು. ಆ ಬಾವಿಯ ನೀರು ಎಷ್ಟು ಸಿಹಿ ಇರ್ತಿತ್ತು. ಆ ಸಿಹಿ ಯಾಕೆ ಇರ್ತಿತ್ರಿ? ಮತ್ತು ಇವತ್ತಿನ ಬಾವಿಗಳ ನೀರು ಸಿಹಿ ಯಾಕೆ ಇಲ್ಲ? ಇದಕ್ಕೆ ಕಾರಣ ಗೊತ್ತಿದೆಯಾ? ಏನ್ ಕಾರಣ? ಎಲ್ಲ ಬೋರ್ ನೀರು ಸವಳ, ಅದರೊಳಗೂ ಅದೇನು ಕ್ಷಾರ ಇದೆಯಲ್ಲ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪನ್ನ ಆಗಿದೆ. ಬಾವಿಯಲ್ಲೂ ಅದೇ ಥರದ ನೀರು, ಬೋರ್ದಲ್ಲಿಯೂ ಬೋರ್ದಲ್ಲಿಯೂ ಅಂತೂ ಇನ್ನೆಷ್ಟು ಸವಳ. ಯಾಕೆಂದ್ರೆ ಬಹಳ ಎಷ್ಟು ಕೆಳಗಿನ ತೆಗಿತೀರಿ ನೋಡ್ರಿ, ಅಷ್ಟೇ ನೀರು ಸವಳಾಗೆ ಬರೋದು. ಆಮೇಲೆ ಅದರೊಳಗೆ ಬೆಳ್ಳಗೆ ಕಾಸಿದ ನಂತರ ಬೆಳ್ಳಗೆ ಏನೋ ಬರ್ತದೆ ಅನ್ನೋದು ಕ್ಷಾರ. ಅದು ಕಾಸಿದ ನಂತರ ಆ ಕ್ಷಾರ ಏನಿರ್ತದೆ ನಿಮ್ಮ ಪಾತ್ರೆಗೆ ಅಂಟಿಕೊಂಡಿತ್ತು ಅಂತಂದ್ರೆ ಹೊರಡುವುದೇ ಇಲ್ಲದು, ಜಲ್ದಿ ತಿಕ್ಕಿ ಬರಲ್ಲ. ತಿಕ್ಕುವಾಗ ಬಹಳ ಜೋರಾಗಿ ತಿಕ್ಕಿದಾಗ ಮಾತ್ರ ಅದು ಹೊರಟು ಬರ್ತದೆ. ಮತ್ತು ಹಾಗೇನೆ ಕೆಲವೊಂದು ದಿವಸ ಅದನ್ನು ಹಂಗೆ ಬಿಟ್ರಿ ಅಂತಂದ್ರೆ ಆ ಕಟಿ ಹಾಗೆ ಕುತ್ಕೊಳ್ತದೆ, ತೆಗೆಯೋದು ಕಷ್ಟ. ಈ ನೀರಿನಲ್ಲಿ ಈ ಕ್ಷಾರ ಎಲ್ಲಿಂದ ಬಂತು? ಸ್ವಲ್ಪ ಯೋಚನೆ ಮಾಡಿ. ಎಲ್ಲಿಂದ ಬಂತ್ರಿ ಇದು? ಮೊದಲು ಇರಲಿಲ್ಲೇನು? ಮೊದಲಿನ ಕಾಲದಲ್ಲಿ ಕ್ಷಾರ ಇರಬೇಕಾಗಿತ್ತಲ್ಲ, ಅವಾಗ ಇರಲಿಲ್ಲ, ಈಗಿದೆ. ಯಾಕೆ ಇದೆ? ಎಲ್ಲಿಂದ ಬಂತು? ಕ್ಷಾರ ಇರುವುದಕ್ಕೆ ಕಾರಣ ಏನು ಅಂತಂದ್ರೆ, ಇವತ್ತು ನಾವು 70 ವರ್ಷಗಳ ಈ ಒಂದು ಮಧ್ಯದಲ್ಲಿ ಈ ಫರ್ಟಿಲೈಸರ್ ಏನು ಸುರಿ ಕಟ್ಟುವಲ್ಲ ಜಮೀನಿಗೆ, ಬೆಳೆ ಬೆಳೆಯುವುದಕ್ಕೆ ಹೆಚ್ಚು ರೊಕ್ಕ ಆಗಲಿ, ಹೆಚ್ಚು ಬೆಳೆ ಬೆಳೆಯಲಿ, ಈ ಒಂದು ಭೌತಿಕ ಸುಖಕ್ಕಾಗಿ ಹೆಚ್ಚು ಬೆಳೆಯುವಂಥ ಪದ್ಧತಿ ಬಂತಲ್ಲ, ಈ ಪದ್ಧತಿಯಲ್ಲಿ ಏನಾಯಿತು ಅಂತಂದರೆ ಕ್ಷಾರ ಹೆಚ್ಚಾಯಿತು. ಈಗ ನಿಮ್ಮ ಪ್ರತಿಯೊಂದು ಹೊಲ ಜಮೀನು ಅತ್ಯಂತ ಕ್ಷಾರ ಇದೆ. ಮೊದಲಿನವರು ಹೊಲದಲ್ಲಿ ಹೋಗಿ ಆ ಕಪ್ಪು ಮಣ್ಣನ್ನು ಸ್ವಲ್ಪ ಬದಿಗೊತ್ತಿ ಕೆಳಗಿನ ಮಣ್ಣನ್ನು ತಕ್ಕೊಂಡು ತಿನ್ನಲಿಕ್ಕೆ ತಿಂತಿದ್ರು ಮೊದಲಿನವರು. ಈಗ ಯಾರೂ ತಿನ್ನಲ್ಲ, ಬಾಯಲ್ಲಿ ಹಾಕಿದ್ರು ಥೂ ಅನ್ಬೇಕು, ಅಂಥ ಮಣ್ಣು ಹಾಕಿಕೊಡ್ತಿದೆ. ಈಗ ಅಂಥ ಶುದ್ಧ ಮಣ್ಣು ತಿನ್ನುವಂಥದ್ದು ಸಿಗುವುದೇ ಇಲ್ಲ. ತಿಂತಿದ್ದರಲ್ರಿ, ಈಗ ತಿನ್ನುವಂತಹ ಮಣ್ಣು ಇಲ್ಲವೇ ಇಲ್ಲ. ನೀವು ಬೇಕಾದಷ್ಟು ತೆಗೆದು ನೋಡ್ರಿ, ಈಗೆಲ್ಲ ಕ್ಷಾರ ಫರ್ಟಿಲೈಸರ್ ಏನು ಹಾಕಿದೀವಲ್ಲ, ಯೂರಿಯಾ ಗೊಬ್ಬರ, ಸಲ್ಫೇಟ, ಈ ಸಲ್ಫೇಟ ಅಂತ ಹೇಳಿಬಿಟ್ಟು ಇದೆಲ್ಲ ವಿಷ ಇದೆ. ಜಮೀನಿಗೆ ವಿಷ ಇದೆ. ಆಮೇಲೆ ಈ ವಿಷ ಜಮೀನಕ್ಕೆ ಸೇರಿಕೊಂಡು, ಭೂಮಿಗೆ ಸೇರಿಕೊಂಡು ಆ ಭೂಮಿಯನ್ನೆಲ್ಲ ಕ್ಷಾರ ಮಾಡಿದೆ. ಎಷ್ಟು ವರ್ಷಗಳಿಂದಾಗಿದೆ ಇದು? ಒಂದು 70 ವರ್ಷ ಅಷ್ಟೇ, 70-80. ಇದಕ್ಕಿಂತ ಹಿಂದೆ ಈ ಫರ್ಟಿಲೈಸರ್ ಇರಲೇ ಇಲ್ಲ. ಮೊದಲು ಏನು ಬೆಳೀತಿದ್ರು, ಹೇಗೆ ಬೆಳೀತಿದ್ರು, ಏನು ಹಾಕ್ತಿದ್ರು? ಭೂಮಿ ಅತ್ಯಂತ ಕುಂಕುಮದಂತೆ ಮೆತ್ತಗಾಗಿತ್ತು ಮಣ್ಣು. ಮತ್ತು ಮಣ್ಣು ಎಷ್ಟು ಸಿಹಿಯಾಗಿತ್ತು ಅಂತಂದರೆ ಆ ಮಣ್ಣನ್ನು ತಿಂತಿದ್ರು ಗರ್ಭವತಿ ನಾರಿಯರು. ಮಣ್ಣನ್ನು ತಿಂತಿದ್ರು. ನಾವು ಕಣ್ಣಿಂದ ನೋಡಿದೇವಲ್ಲ ತಿನ್ನೋದನ್ನು. ನಮ್ಮ ಹಿರಿಯರೆಲ್ಲ ತಿನ್ನುವಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ತಿಂತಿದ್ರು ಮೊದಲು. ಈಗ ಯಾರು ತಿಂತಾರ? ಈಗ ತಿಂದರು ಅಂತಂದರೆ ಡಾಕ್ಟರ್ ಅಂತಾರೆ, ಏನು ತಿಂದು ಬಂದು ಏನಾಯಿತು? ಯಾಕೋ ಹೊಟ್ಟೆಯೊಳಗೆ ಉರಿತಾ ಇದೆಯಂತ. ಮಣ್ಣು ಹಾಕಿ ಬಿಡ್ತಿದ್ರು. ಹೌದು, ಅಷ್ಟೊಂದು ಔಷಧಿ ಗುಣ ಇತ್ತು ಮೊದಲು. ಅಂದರೆ ಏನು? ಪ್ರಾಣಿಗಳ
ಮಲ ಮೂತ್ರವೇ ಗೊಬ್ಬರ ಆವಾಗ. ಈಗ ಈ ರಾಸಾಯನಿಕ ಗೊಬ್ಬರ ನಮ್ಮ ಭೂಮಿಯನ್ನೆಲ್ಲ ವಿಷದಲ್ಲಿ ಪರಿವರ್ತಿಸಿಬಿಟ್ಟಿದೆ, ವಿಷ ಆಗಿ ಹೋಗಿದೆ. ಇಂಥ ಗೊಬ್ಬರ ಹಾಕೋದು ಸರಿಯಲ್ಲ. ಮತ್ತೆ ಪುನಃ ಈಗ ನಾವು ಮೊದಲಿನ ಹಳೆಯ ಪದ್ಧತಿಗೆ ಹೋಗಬೇಕು. ಹೋದರೆ ಸರಿ, ಹೋಗಲಿಲ್ಲ ಅಂತಂದರೆ ಸಾಯೋದೇ ಸಾಯೋದು, ಹುಟ್ಟೋದು ಹುಟ್ಟುವಾಗಲೇ ರೋಗ, ತಿನ್ನೋದು ತಿನ್ನುವಾಗಲೂ ರೋಗ. ಯಾವುದನ್ನು ತಿಂತಿರೋ ಆ ವಸ್ತು ವಿಷಮಯ. ಈಗ ಆಗಿದೆಯೋ ಅಥವಾ ಇಲ್ಲ? ಆಗಿದೆಯಲ್ಲ. ಎಲ್ಲ ವಿಷಮಯ ಆಗಿದೆ. ಇದನ್ನು ತಡೆಗಟ್ಟಬೇಕು ಅಂತಂದ್ರೆ ಏನು ಮಾಡಬೇಕು? ಸಾವಯವ ಗೊಬ್ಬರವನ್ನೇ ಉಪಯೋಗಿಸಬೇಕು. ಅಂದರೆ ಹಸುಗಳನ್ನು ಸಾಕಬೇಕು. ಅವುಗಳನ್ನು ಹಾಲಕ್ಕಾಗಿ ಸಾಕ್ರಿ ಅಂದರೆ ಹಾಲು ಕೊಡದಿದ್ರೂ ಏನು, ಹಸುಗಳನ್ನು ಸಾಕಲೇಬೇಕು. ಎಲ್ಲಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಯಾವ ಪ್ರಾಣಿಯ ಗೊಬ್ಬರ? ಎಮ್ಮೆ, ಆಕಳು. ಎಂಥ ಆಕಳು? ಜರ್ಸಿ ಆಕಳ? ಜರ್ಸಿ ಅಲ್ಲ, ಗಿರಾಕಳು. ಗಿರಾಕಳ ಅಂತಲ್ಲ, ಒಟ್ಟು ದೇಶಿ ಆಕಳದ ಗೊಬ್ಬರನ್ನ ನೀವು ಹಾಕ್ತೀರಂತಂದ್ರೆ ಜಮೀನ ಮತ್ತೆ ಪುನಃ ಅದೇ ಹಾಗೇನೆ ಅಮೃತಮಯವಾಗಬಹುದು. ಆ ವಿಷ ಎಲ್ಲ ತೊಳೆದು ಹೋಗಬೇಕು, ಅದು ಶೂನ್ಯ ಅವಸ್ಥೆಗೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಗೊತ್ತಾ? ಇದನ್ನು ಕನಿಷ್ಠ ಪಕ್ಷ ಒಂದು 3 ವರ್ಷ ಆದರೂ, 4 ವರ್ಷ 3 ವರ್ಷ ಕಳೆದ ನಂತರ 2 ವರ್ಷದೊಳಗೆ ಆಗ್ತದೆ, ಆಗ್ಲಿಕ್ಕೆ ಶಕ್ತಿ ಇದೆ. ಹಾಗೆ ವಿಶೇಷವಾಗಿ ಬಳಸ್ಕೊಂಡ್ರಿ ಅಂತಂದ್ರೆ ಒಂದೇ ವರ್ಷದಲ್ಲಿ ಪುನಃ ಅಮೃತಮಯವಾಗಿ ನಮ್ಮ ಭೂಮಿಯನ್ನು ಸುಧಾರಿಸಿಕೊಳ್ಬೋದು. ಆದರೂ ಕೂಡ ಇದನ್ನೆಲ್ಲ ಏನು ಹಾಕಿದ್ದೇವೆ ರಾಸಾಯನಿಕ ಗೊಬ್ಬರನ್ನ, ಇದನ್ನು ತೊಳಿಬೇಕೋ ಬೇಡೋ? ತೊಳಿಬೇಕಲ್ಲ. ತೊಳೆಯೋ ಸಲುವಾಗಿ ಏನು ಮಾಡಿದ್ದೀರಿ ನೀವು? ಪೈಪ್ಗಳನ್ನು ಹಾಕಿದ್ದೀರಲ್ಲ ಹೊಲದೊಳಗೆ. ಪೈಪ್ಗಳನ್ನು ಹಾಕಿ ಮೇಲಿಂದ ನೀರು ಬಿಟ್ಟು ಆ ಪೈಪ್ಗಳಿಗೆ ಎಲ್ಲ ತೊಳೆದ ನೀರು ಪೈಪಿಗೆ ಸೇರಿ ಅದು ಹಳ್ಳಕ್ಕೆ ಹೋಗಿ, ಹಳ್ಳ ಹೊಳೆಗೆ ಹೋಗಿ, ಹೊಳೆ ಸಮುದ್ರಕ್ಕೆ ಹೋಗ್ತದೆ. ಈ ನೀರು ನೀವೇನು ಬಿಡ್ತಾ ಇದ್ದೀರಲ್ಲ, ಹೊಲಗಳನ್ನೆಲ್ಲ ತೊಳೆದು ಹೊಳೆಗೆ ಬಿಡ್ತಾ ಇದ್ದೀರಲ್ಲ, ಆ ಹೊಳೆ ನೀರು ವಿಷ ಇದೆ. ಆಮೇಲೆ ಇದೇ ನೀರು, ಹೊಲದ ನೀರು, ಈಗ ಮಳೆ ಆಯಿತು, ಸ್ವಲ್ಪ ನೀರು ಕೆಳಗೆ ಇಳೀತದೆ ಮತ್ತು ಬಹುಭಾಗ ನೀರೆಲ್ಲ ಹರಿದು ಹೋಗ್ತದೆ. ಈ ಕೆಳಗೆ ಏನು ಇಳೀತಾ ಇದೆಯಲ್ಲ, ಭೂಮಿಯೊಳಗೆ ಇಳಿದಿರ್ತಕ್ಕಂಥ ನೀರು ಬೋರ್ದಲ್ಲಿ ಹೋಗೋದು, ಬಾವಿಯಲ್ಲಿ ಹೋಗೋದು, ಆಮೇಲೆ ಅದು ಕೂಡ ಕ್ಷಾರ ಇದೆ. ಅದಕ್ಕಾಗಿ ನಮ್ಮ ಭೂಮಿಯಲ್ಲಿ ಇರತಕ್ಕಂಥ ಸಮಸ್ತ ಪ್ರಕಾರದ ನೀರು, ಯಾವುದೇ ನೀರನ್ನು ತಕ್ಕೊಳ್ಳಿ, ಎಲ್ಲ ಪ್ರಕಾರದ ನೀರು ವಿಷ ಇದೆ. ಇನ್ನು ಇದಕ್ಕೆ ಒಳ್ಳೆಯ ಅಮೃತದ ನೀರು ಅಂತಂದರೆ ಒಂದೇ ಉಳ್ಕೊಂಡಿದೆ, ಮಳೆ ನೀರು. ಮಳೆ ನೀರನ್ನು ಕೊಡುವವರಿಗೆ ಯಾವುದೇ ಪ್ರಕಾರದ ರೋಗಗಳಿಲ್ಲ. ಈ ಡಯಾಬಿಟೀಸ್, ಈ ಕ್ಯಾನ್ಸರು, ಡಯಾಬಿಟೀಸು, ಹಾರ್ಟ್ ಅಟ್ಯಾಕು, ಇಂಥದ್ದು ಎಲ್ಲ ಬೇಗವಾಗಿ ಯಾಕೆ ಆಗ್ತವೆ? ಅಲ್ಪ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿನೇ ರೋಗಗಳಾಗ್ತಾ ಇವೆ. ಯಾಕೆ? ಈ ನೀರನ್ನು ಕುಡಿತಾ ಇದ್ದೀವಿ. ದೇಹಕ್ಕೆ ನೀರು ಅತಿ ಮುಖ್ಯ. 1 ಪಾಲ ಅನ್ನ ಬೇಕು ಅಂತಂದರೆ 3 ಪಾಲ ನೀರು ಬೇಕು ದೇಹಕ್ಕೆ. ಆಮೇಲೆ ಈ ದೇಹದಲ್ಲಿ ನೀರೂ ವಿಷಮಯವಾಗಿದೆ, ಅನ್ನವೂ ವಿಷಮಯವಾಗಿದೆ ಅಂತಂದರೆ ಆಯ್ತಲ್ಲ, ಜೀವನ ಜೀವಿಸೋದು ಹೇಗೆ? ಏನು ಭರೋಸಾ ಇಲ್ಲ, ಯಾರ ನಂಬರ್ ಯಾವಾಗ ಅನ್ನೋದು. ಇದನ್ನ ತಿಂತ ಹೋಗುವವರಿಗೆ ಯಾರಿಗೆ ಯಾವ ದಿನ ಅದ್ಭುತವಾದ ರೋಗ ಬದುಕಂತ ಉತ್ಪನ್ನ ಆಯಿತು ಅಂತಂದರೆ ಅಯ್ಯೋ ಅಂತಾರೆ, ಇಲ್ಲಿ ಯಾಕೋ ಗಂಟಾಗಿದೆ, ಡಾಕ್ಟ್ರು ತೋರಿಸ್ಬೇಕು. ಡಾಕ್ಟ್ರ್ ಹೇಳ್ತಾನೆ ಕ್ಯಾನ್ಸರ್ ಇದೆ. ಏನು ಮಾಡೋರು? ತಾಳೋದು ಶಕ್ಕಿಲ್ಲ ಅಂತ. ಆವಾಗ ಏನಾದರೂ ಮಾಡಿ ತಾಳಿಸ್ರಿ ನನ್ನನ್ನು. ಎಷ್ಟು ಬೇಕು ಹೇಳ್ರಿ? 1 10 ಲಕ್ಷ ಬೇಕು ನೋಡ್ರಿ ಅಂತ ತಾಳ್ಬಹುದು. ಅದೇನೇನೋ ಹೇಳ್ತಾರೆ. ಹೇಳಿದ ನಂತರ ನೀವೆಲ್ಲ
ಗಳಿಸಿದ್ರಲ್ಲ, ಏನು ಹಾಕಿ ಗಳಿಸಿದ್ರಿ? ಫರ್ಟಿಲೈಸರ್, ರಾಸಾಯನಿಕ ಹಾಕಿ ಹಾಕಿ ಗೊಳೆ ಮಾಡಿದ್ರಲ್ಲ. ಕಬ್ಬಿನ ಹಾಕಿ ಬಂತಲ್ಲ, ಎಷ್ಟು ಬಂದಿತ್ತು? 10 ಲಕ್ಷ ಬಂದಿತ್ತು. ಇಬ್ಬರಿಗೆ ಕ್ಯಾನ್ಸಲ್ ಆಯಿತು ಅಂತಂದರೆ 10 ಲಕ್ಷ ಅದ ವರ್ಷ ಎಲ್ಲ ಖಾಲಿ. ಒಬ್ರಿಗೆ ಆಯಿತು ಅಂತಂದರೆ 5 ಲಕ್ಷ ಉಳಿತವೆ. 5 ಲಕ್ಷ ಅಸ್ಪತಾಲಕ್ಕೆ ಹೋಗ್ಬಿಡ್ತವೆ, ದವಾಖಾನೆಗೆ ಹಾಕಿ ಬರ್ತೀರ. ಈ ಪದ್ಧತಿ ಸರಿಯಲ್ಲ. ನಾವು ಮೊಟ್ಟ ಮೊದಲು ಇವತ್ತೊಂದು ವಿಷಯ ಹೇಳೋದಂತಂದ್ರೆ, ನಿಮಗೆ ಈ ವಿಷಯವನ್ನು ಎಷ್ಟೋ ದಿನ ಹೇಳಬೇಕಂತಿತ್ತು, ಅದು ನೆನಪೇ ಆಗೋಲ್ಲ ಇವತ್ತು ಬಂದಿದೆ. ನಿಮ್ಮ ಈ ದಕ್ಷಿಣದಲ್ಲಿ ಎಲ್ಲರಿಗೂ ಹೊಲಗಳಿವೆ, ಭೂಮಿಗಳಿವೆ. ಆದರೆ ಭೂಮಿಗಳೆಲ್ಲ ಸದ್ಯ ವಿಷಮಯವಾಗಿವೆ. ಬಾವಿ ತೋಡಿದ್ರಿ ಅಂತಂದರೆ ಬಾವಿಯಲ್ಲೂ ಕೂಡ ವಿಷಮಯವಾದ ನೀರು, ಬೋರ್ದಲ್ಲಿ ವಿಷಮಯವಾದ ನೀರು. ಇನ್ನು ಈ ವಿಷಯವನ್ನು ದೂರ ಮಾಡಿ ಅದನ್ನು ಸೋಸಿ ಫಿಲ್ಟರ್ ಮಾಡಿ ಕುಡಿತೀರ. ನೀವು ಬೇಕಾದಷ್ಟು ಫಿಲ್ಟರ್ ಮಾಡಿ, ಗೇರೋ ಇಡ್ರಿ, ಏನೇ ಇಡ್ರಿ, ನೀವು ಬೇಕಾದಷ್ಟು ಫಿಲ್ಟರ್ ಮಾಡಿದ್ರು ಆ ಕೆಮಿಕಲ್ ಅಂತಕ್ಕಂಥದ್ದು ನೀರಿನೊಳಗೆ ಸೇರಿದೆ ಅಂದಮೇಲೆ ನೀರಿನ ಎಲ್ಲ ಔಷಧಿ ಗುಣಗಳನ್ನೆಲ್ಲ ಸಾಯಿಸಿಬಿಟ್ಟಿದೆ ಅದು. ಆ ನೀರನ್ನು ಕುಡಿದ್ರಿ ಅಂತಂದರೆ, ಯಾವ ನೀರ? ಈಗ ನಳದ ನೀರು ಕುಡಿತಾರೆ ಊರಿನವರೆಲ್ಲ. ನಳದ ನೀರನ್ನು ನಳದ ನೀರಲ್ಲಿ ಬಂತು, ಮಳೆಯಿಂದ ಬಂದಿದೆ. ಎಲ್ಲಕ್ಕಿಂತ ಹೊಲಸಾದ ಗಟಾರಿ ನೀರದು ಮಳೆ ನೀರಂದರೆ. ಆ ಗಟಾರಿ ನೀರನ್ನು ಕುಡಿತಾ ಇದ್ದೀವಿ ನಾವು. ಆಮೇಲೆ ಮನಶುದ್ಧಿ ಹೇಗಿರಬೇಕು? ನೀವು ಹೇಳ್ತೀರಾ, ನಾವು ಮಂದಿರಕ್ಕೆ ಹೋದಾಗ ಜಪ ಹಾಕಬೇಕು ಅಂತಂದ್ರೆ ಒಟ್ಟೆ ಚಂಚಲ ನೋಡ್ರಿ, ಅದು ಉಳಿಲ್ಲ, ಆ ಕಡೆನೂ ಓಡಿ ಹೋಗ್ತೈತಿ ಮನಸ್ಸಕ್ಕೆ. ಏನು ತಿನ್ಸಿದ್ದೀರಿ ಮನಸ್ಸಕ್ಕೆ, ಶರೀರಕ್ಕೆ? ಇಂಥ ಕ್ಷಾರ ನೀರನ್ನು ಕುಡಿದು ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದಾ? ನಮ್ಮ ಶರೀರ ಎಷ್ಟು ಸ್ವಸ್ಥ ಅಷ್ಟೇ ಮನವು ಕೂಡ ಸ್ವಸ್ಥ. ಸ್ವಸ್ಥ ಶರೀರದಿಂದ, ಸ್ವಸ್ಥ ಮನಸ್ಸಿನಿಂದ ಧರ್ಮವನ್ನು ಮಾಡಬಹುದು. ಆದರೆ ರೋಗಿಯಾಗಿರ್ತಕ್ಕಂತಹ ಶರೀರದಿಂದ ನಾವು ಧರ್ಮವನ್ನು ಮಾಡಲಿಕ್ಕೆ ಶಕ್ಯವೇ ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು? ಮನೆಗೂ ಇವತ್ತು ಮಳೆ ನೀರನ್ನು ಹಿಡಿಯುವಂಥ ವ್ಯವಸ್ಥೆಯನ್ನು ಮೊದಲು ಮಾಡ್ಕೊಳ್ಬೇಕು. ಒಂದು ವ್ಯವಸ್ಥೆ ಬೇಕು, ಬೇಡ? ಬೇಕು. ಹೊಳೆ ನೀರನ್ನು, ನಳದ ನೀರನ್ನು ಕುಡಿಬೇಡ್ರಿ, ಬಾವಿ ನೀರನ್ನು ಕುಡಿಬೇಡ್ರಿ, ಬೋರ್ದ ನೀರು ಬೇಡ. ಇದೆಲ್ಲ ಕೇಳಿ ಬೋರ್ ಆಗಿದೆ ನಮಗೆ. ಏನು ಕುಡಿತಾ ಇದ್ದಾರೆ? ಹಾಳು ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಆರೋಗ್ಯವನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಅನಿಸ್ತಾ ಇದೆ. ಏನು ಮಾಡಬೇಕು? ಒಂದು, ಇವತ್ತು ಕೂಡ ಅಮೃತ, ಅಂಥದ್ದೇ ಅಮೃತ ಚತುರ್ಥ ಕಾಲದಲ್ಲಿ ಸುರಿಯುತ್ತಿತ್ತು ಎಂಥ ನೀರು, ಅದೇ ಪಂಚಮ ಕಾಲದಲ್ಲೂ ಸುರಿತಾ ಇದೆ. ಇಂದ್ರ ದೇವತಾ ಸುರಿತಾ ಇದ್ದಾನೆ. ಆ ಅಮೃತವನ್ನು ಗಟರಿಗೆ ಬಿಡ್ತಾ ಇದ್ದೀವಿ. ಹಿಡ್ಕೊಳ್ತಾ ಇಲ್ಲ, ಅದನ್ನು ಗಟರಿಗೆ ಬಿಡ್ತಾ ಇದ್ದೀವಿ. ಹೊಳೆಗೆ ಹೊಂಟಿದೆ ಅಮೃತ ಹರಿದು. ಭೂಮಿಗೆ ಸ್ಪರ್ಶವಾದ ತಕ್ಷಣ ವಿಷ ಆಗ್ತದೆ. ಯಾವುದು? ಮಳೆ ನೀರು. ನಿಮ್ಮ ಹೊಲದಲ್ಲಿ ಬಿದ್ದ ತಕ್ಷಣ ಅದು ವಿಷ. ಯಾವ ಕಾರಣದಿಂದ? ಈ ರಾಸಾಯನಿಕ ಗೊಬ್ಬರವನ್ನು ಏನು ಬೆಳೆಸಿದಿರಲ್ಲ, ಹಾಕಿದಿರಲ್ಲ, ಆ ಕಾರಣದಿಂದ. ಇಂಥ ನೀರನ್ನು ಕುಡಿದ್ರೆ ಅಂತಂದರೆ ಖಂಡಿತ ರೋಗದಿಂದ ಮಹಾರೋಗಗಳು, ಮಹಾವ್ಯಾಧಿಗಳು ಆಗಲೇಬೇಕು, ಹಾಗೇ ಆಗ್ತವೆ. ಅದಕ್ಕಾಗಿ ಎಲ್ಲಿ ತನಕ ಈಗ ನೋಡ್ರಿ, ನಿಮ್ಮ ವಯಸ್ಸಿದೆ ಅಂತ ಹೇಳಿಬಿಟ್ಟು ಸ್ವಸ್ಥ ಇದ್ದೀರ. ಆದರೆ ಯಾರು ಒಬ್ಬರು ಕೂಡ ವಯಸ್ಸು ಸ್ವಲ್ಪ ಅಧಿಕ ಆದ ನಂತರ, ಹೆಚ್ಚಿಗೆ ವಯಸ್ಸಾದ ನಂತರ, ವೃದ್ಧಾವಸ್ಥೆ ಸಮೀಪಿಸಿದ ನಂತರ ಯಾರೊಬ್ಬರೂ ನಿರೋಗಿಯಾಗಿ ಸಾಯಲಿಕ್ಕೆ ಸಾಧ್ಯ ಇಲ್ಲ. ನಿರೋಗಿಯಾಗಿ ಉಳಿದುಕೊಂಡು ಸಾಯೋದು ಬಹಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಯಾಕೆಂದರೆ ಅಂಥ ವಿಷವನ್ನು ಸೇವಿಸ್ತಾ ಇದ್ದೀವಿ. ಆಹಾರ ಪದಾರ್ಥಗಳ ಮೂಲಕವೂ ಸೇವಿಸ್ತಾ ಇದ್ದೀವಿ. ಅದನ್ನು ಬೆಳೆಸಿ ಅದಕ್ಕೆ ಹಾಕಿ ಅದೇ ವಿಷವನ್ನು ಆಹಾರದ ಮೂಲಕ ಸೇವಿಸ್ತಾ ಇದ್ದೀವಿ. ನೀರನ್ನು ಸೇವಿಸ್ತಾ ಇದ್ದೀವಿ. ಇದಾಗ್ತಾ ಇದೆಯಲ್ಲ.
ಆಮೇಲೆ ಇದರಿಂದ ಏನು ಮಾಡಬೇಕು ಸ್ವಲ್ಪ ಚಿಂತನೆ ಮಾಡ್ಕೋಬೇಕು ಮಾಡ್ಕೋಬಾರ್ದು, ಏನೆಲ್ಲ ವ್ಯರ್ಥದ. ಆ್ಯಂಡ್ ಒಂದು ಕೆಲಸ ಮಾಡಿರಿ, ಮಾಡ್ಕೊಳ್ಬೇಕು ಅಂತಂದರೆ ಮನೆಗೆ ಒಂದು ಟಂಕಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದ್ರೂ ಸಿಂಟೆಕ್ಸ್ ಟಂಕಿ, ರೆಡಿಮೇಡ್ ಟಂಕಿ ಒಂದು 5,000 ರೂಪಾಯಿ ಖರ್ಚು ಮಾಡಿದ್ರಿ ಅಂತಂದರೆ ಒಂದು ಟಂಕಿ ಬರ್ತದೆ. ಒಂದು ಮನೆಯಲ್ಲಿ 2,000 ಲೀಟರ್ ನೀರನ್ನು ಸ್ಟಾಕ್ ಮಾಡ್ಕೊಳ್ತೀರ ಅಂತಂದರೆ 1 ವರ್ಷದವರೆಗೆ ಕುಡಿಯಲಿಕ್ಕೆ ಮತ್ತು ಆಹಾರವನ್ನು ಕುದಿಸಲಿಕ್ಕೆ ಅದು ಅನುಕೂಲ ಆಗ್ತದೆ. ಒಂದೊಂದು ಟಂಕಿ ಇಟ್ಕೊಳ್ಳಿ. ಮತ್ತು ಮನೆಯನ್ನು ಕಟ್ಕೊಳ್ತಾ ಇದ್ದೀರಿ, ಹೊಸ ಮನೆ ಕಟ್ಕೊಳ್ತಾ ಇದ್ದೀರಿ ಅಂತಂದರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಅಂಡರ್ಗ್ರೌಂಡಲ್ಲಿ ಏನು ಮಾಡ್ಕೊಳ್ಳೋದು, ಟಂಕಿ, ನೀರಿನ ಟಂಕಿ ವ್ಯವಸ್ಥೆ ಮಾಡ್ಕೊಳ್ಳಿ. ಮಾಡ್ಕೊಳ್ತೀರಿ, ನಕ್ಕಿ ಅದು ಸುಮ್ಮನೆ ಹೇಳ್ತಾ ಇದ್ದೀರಿ, ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊಂಡ್ರಿ ಅಂತಂದರೆ ಪ್ರತಿಮಾಧಾರಿ ಆಗೋದು ಸುಲಭ. ಯಾಕೆಂದರೆ ಪ್ರತಿಮಾಧಾರಿಗಳಿಗೆ ಶುದ್ಧ ನೀರು ಬೇಕು, ಅಶುದ್ಧ ನೀರು ಬೇಕು? ಶುದ್ಧ ನೀರು, ಸ್ವಾಭಾವಿಕವಾಗಿ ಶುದ್ಧ ನೀರು. ಇನ್ನು ಟಂಕಿ ಮಾಡ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ಎಷ್ಟು ಸುಲಭವಾಗಿರ್ತಕ್ಕಂತಹ ಕೆಲಸ ಆಯಿತು ಅಂತಂದರೆ ಎಲ್ಲಿಯೂ ಬೋರ್ದ ಕಡೆಗೆ ಹೋಗಬೇಕಾಗಿಲ್ಲ, ಮನೆ ಬಿಟ್ಟು ಬಾವಿಗಳನ್ನು ಹುಡುಕಾಡಬೇಕಾಗಿಲ್ಲ. ನದಿಯ ದಡಕ್ಕೆ ಸೇರಿ ಅಲ್ಲಿಂದ ನೀರು ತರ್ತಿದ್ರಲ್ಲ ಮೊದಲು, ಆ ಥರನೂ ಮಾಡಬೇಕಾಗಿಲ್ಲ. ಹಗ್ಗ ಬೇಕಾಗಿಲ್ಲ, ಬಾಲ್ಟಿ ಬೇಕಾಗಿಲ್ಲ, ಮನೆಯಿಂದ ಹೊರಗೆ ಹೋಗಬೇಕಾಗಿಲ್ಲ. ಇನ್ನು ಶುದ್ಧವಾಗಿರ್ತಕ್ಕಂಥ ಅಮೃತವನ್ನು ಮನೆಯಲ್ಲಿ ನಾವು ಸಂಗ್ರಹಿಸಿ ಇಟ್ಕೊಂಡಿದ್ದೀವಿ ಅಂತಂದರೆ 1 ವರ್ಷದವರೆಗೆ ಆ ನೀರನ್ನು ಸೇವಿಸಿದ್ರಿ ಅಂತಂದರೆ ನಿಮ್ಗೆ ಯಾವುದೂ ರೋಗ ಆಗೋಲ್ಲ. ವೃದ್ಧಾವಸ್ಥೆಯಲ್ಲೂ ಆಗೋಂಗಿಲ್ಲ ಮತ್ತು ಈ ಅವಸ್ಥೆಯಲ್ಲೂ ಆಗೋಲ್ಲ. ಆಮೇಲೆ ನಿಮ್ಮ ಮನೆಯಲ್ಲಿ ಹುಟ್ಟತಕ್ಕಂಥ ಸಂತಾನ ಈ ನೀರನ್ನು ಕುಡಿದು ನೀವು ದೊಡ್ಡವರಾಗಿದ್ದೀರಿ ಅಂತಂದರೆ ಸಂತಾನವೂ ಕೂಡ ನಿರೋಗಿಯಾಗಿ ಜನ್ಮ ತಾಳ್ತದೆ. ಇಲ್ಲ ಅಂತಂದರೆ ಇವತ್ತಿನ ಕಾಲದಲ್ಲಿ ನೋಡ್ರಿ ಹೇಗೆ ಜನ್ಮ ತಾಳ್ತಾ ಇದೆ ಮಕ್ಕಳು. ಒಂದು ಮಗುವಿಗೆ ಮಾತನಾಡಲಿಕ್ಕೆ ಬರೋಲ್ಲ, ಹುಟ್ಟಿದೆ ಆದರೆ ಬುದ್ಧಿ ಶಕ್ತಿ ಏನೋ ಮಂದಿದೆ. ಇದೆಲ್ಲ ಈ ಪಾರ್ಟ್ಸ್ಗಳು, ಶರೀರದ ಪಾರ್ಟ್ಸ್ಗಳೆಲ್ಲ ಈ ಥರದಿಂದ ವ್ಯವಸ್ಥಿತವಾಗಿ ನಿರ್ಮಿತ ಆಗಿಲ್ಲ. ಯಾವ ಕಾರಣದಿಂದ? ಇದು ತಾಯಿ ತಂದೆಗಳ ಅಪರಾಧ. ನಾವು ಯಾವ ನೀರನ್ನು ಸೇವಿಸಿದೀವಲ್ಲ ಆ ನೀರಿನ ಪ್ರಭಾವ ಮಗುವಿನ ಮೇಲೂ ಇರ್ತದಲ್ಲ, ಇರೋದಲ್ಲ. ಅದಕ್ಕಾಗಿ ಈ ಥರ ಹೋಗ್ತಾ ಇದ್ದಾವೆ. ಅದಕ್ಕೆ ನೀರಿನ ವಿಷಯದಲ್ಲಿ ಎಂಥ ನೀರ? ಮಳೆ ನೀರು. ಮಳೆ ಅಲ್ಲ, ಮಳೆ ನೀರು, ಹೊಳೆ ನೀರು, ನಳದ ನೀರು. ಇದಾಯಿತು. ಆಮೇಲೆ ಈ ಮಳೆ ನೀರನ್ನು ಹಿಡ್ಕೊಂಡಿದ್ದೀರಿ ಅಂತಂದರೆ 2,000-3,000 ಲೀಟರ್ ಹಿಡ್ಕೊಂಡು ಒಂದೊಂದು 1,000ದ 2 ಟಂಕಿ ಇಟ್ರು ಮತ್ತು 2 ಟಂಕಿ, ಒಂದು 2,000ದೊಂದು, 1,000ದೊಂದು 2 ಟಂಕಿ ಇಟ್ರಿ ಅಂತಂದರೆ ನಿಮ್ಮ ಮಾಳಿಗೆ ಮೇಲೆ ಬೀಳುವಂತಹ ಮಾಳಿಗೆ ಒಂದು ಪ್ಲಾಸ್ಟಿಕ್ ಪೇಪರ್ ಈ ಕಟ್ಟಿದಾರಲ್ಲ ಇದು ಹಿಂದೆ, ಇಂಥದ್ದು ಮಳೆಗಾಲದಲ್ಲಿ ಈ ಪ್ಲಾಸ್ಟಿಕ್ ಪೇಪರನ್ನು ಗಚ್ಚಿಯಾಗಿ ಕಟ್ಟೋದು ಮಾಳಿಗೆಲ್ಲ. ಆಮೇಲೆ ಇದರ ಮೇಲೆ ಬಿದ್ದಿರ್ತಕ್ಕಂತಹ ನೀರನ್ನು ನೀವು ಪಾಯಿಪದ ಮುಖಾಂತರ ಪಾಯಿಪ್ ಕನೆಕ್ಷನ್ ಕೊಟ್ಟು ನಿಮ್ಮ ಟಂಕಿಗೆ ತುಂಬಿಕೊಳ್ತೀರಿ ಅಂತಂದರೆ 1 ವರ್ಷದ ಅಮೃತ ಸಂಗ್ರಹವಾಯಿತು. ಇದನ್ನೇ ಕುಡಿಯೋದು. ಮತ್ತು ಇದರಲ್ಲಿ ಬೇಳೆಗಳನ್ನು ಕುದಿಸ್ತೀರಲ್ಲ, ಕಡ್ಲಿ ಬೇಳೆ, ಹೆಸರು ಬೇಳೆ, ಅಂಥ ಬೇಳೆ ಇಂಥ ಬೇಳೆ ಎಲ್ಲ ಬೇಳೆ ಎಷ್ಟು ಜಲ್ದಿ ಕುದೀತದೆ ಅಂತಂದರೆ ಅಷ್ಟೊಂದು ಒಳ್ಳೆಯ ನೀರು. ಕುಡಿಯಲಿಕ್ಕೆ ಅತಿ ಸಿಹಿಯಾದ ನೀರು ಇವತ್ತು ಯಾವುದಿದೆ ಅಂತಂದರೆ ಮಳೆ ನೀರು. ಇದನ್ನೇ ಸಂಗ್ರಹಿಸಬೇಕು. ಒಂದು ನೀರಿನ ಬಗ್ಗೆ ಮುಗಿಯಿತು. ಇನ್ನು ಸೆಕೆಂಡು, ಎಲ್ಲರಿಗೂ ಹೊಲಗಳಿವೆ. ಇವೆಲ್ಲ 10 ಎಕರೆ, 3 ಎಕರೆ, ಅರ್ಧ ಎಕರೆ ಇದ್ರೂ ಹೇಳ್ತದೆ. ಒಟ್ಟಿನಲ್ಲಿ ಹೊಲಗಳಿವೆ. ಈ ಹೊಲಗಳಲ್ಲಿ ಎಲ್ಲ ಕಬ್ಬ ಬೆಳೆಸ್ಕೋಬೋದು. ಎಲ್ಲ ಕಬ್ಬ ಬೆಳೆಸೋದು. ಕಬ್ಬಿನ ರೊಕ್ಕ ಬಂದಾಗ ಆ ರೊಕ್ಕದಿಂದ ಬಜಾರ್ಗೆ ಹೋಗೋದು, ಸಬ್ಜಿ ಖರೀದಿ ಮಾಡ್ಕೊಂಡು ಬರೋದು. ಬಜಾರಿನ ಸಬ್ಜಿಗಳೆಲ್ಲ, ಕಾಯಿಪಲ್ಯಗಳೆಲ್ಲ ವಿಷಮಯವೋ ಅಥವಾ ಅಮೃತಮಯವೋ? ಮತ್ತು ಇಷ್ಟು ಕಬ್ಬ ಬೆಳೆಸಿ ಅದೇ ರೊಕ್ಕ ಹಾಕಿ ಬಜಾರಿನೊಳಗೆ ಆ ವಿಷವನ್ನು ತಂದು ಮನೆಯಲ್ಲಿ ನಾವು ಸೇವಿಸ್ತಾ ಇದ್ದೀವಿ ಅಂತಂದರೆ ನಾವೇನು ನಿರೋಗಿಯಾಗಿ ಉಳಿಲಿಕ್ಕೆ ಶಕ್ಯನ? ಇಲ್ಲ. ಇದು ಚೇಂಜ್ ಆಗಬೇಕು.
ಇದೊಂದು ಚೇಂಜ್ ಆಗಬೇಕು. ಏನು ಮಾಡಬೇಕು? ಹೊಲ ಇದೆಯಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ, ಹೊಲದೊಳಗೆ ಮನೆ ಇದೆ ಅಂತಂದರೆ ಭಾಳ ಅತಿ ಉತ್ತಮ. ಮನೆ ಮುಂದೆ ಹಿಂದೆ ಜಾಗ ಇರ್ತದೆ, ಕಾಯಿಪಲ್ಯಗಳನ್ನು ಅಲ್ಲೇ ಬೆಳೆಸ್ಬೇಕು. ಆಮೇಲೆ ಈ ಕಾಯಿಪಲ್ಯಗಳಿಗೆ ಎಂಥ ಗೊಬ್ಬರನ ಹಾಕಬೇಕು ಅಂತಂದರೆ ಸಾವಯವ ಗೊಬ್ಬರನ ಹಾಕಿ. ಆ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥ ವಿಧಿಯನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ. ಈಗ ಯೂಟ್ಯೂಬ್ಗಳನ್ನೆಲ್ಲ ತೆಗೆದು ನೋಡ್ರಿ, ಅದರೊಳಗೆ ಸಾವಯವ ಗೊಬ್ಬರನ್ನ ಮನೆಯೊಳಗೆ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರಲ್ಲ, ಅದನ್ನು ತಯಾರು ಮಾಡಬೇಕು. ತಯಾರು ಮಾಡಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿ, ಊರಾಗೆಲ್ಲ ಮನೆ ಹೊಲದಾಗಿದೆ ಅಂತಂದರೆ ಮನೆ ಅಕ್ಕಪಕ್ಕದಲ್ಲಿ ಬೆಳೆ ಈ ಒಂದು ಕಾಯಿಪಲ್ಯಗಳನ್ನು ದಿನನಿತ್ಯ ನಮ್ಮ ಸೇವನೆಯಲ್ಲಿ ಬರುವಂತಹ ಕಾಯಿಪಲ್ಯಗಳನ್ನು ಈ ಸಾವಯವ ಗೊಬ್ಬರದಿಂದ ಬೆಳೆಸಿ ಕೇವಲ ಪರಿವಾರಕ್ಕಾಗಾದರೂ ನಾವು ಅಮೃತವನ್ನೇ ಸೇವಿಸಬೇಕು. ಆವಾಗ ಹುಟ್ಟುವಂತಹ ಸಂತಾನ ಸ್ವಸ್ಥಾಗಿ ಹುಟ್ಟುತ್ತದೆ. ತಾಯಿ ಒಂದು ವೇಳೆ ಸ್ವಸ್ಥ ಆಹಾರವನ್ನು, ನಿರೋಗಿ ಆಹಾರವನ್ನು ಸೇವಿಸ್ತಾ ಇದ್ದಾಳೆ ಅಂತಂದರೆ ಮಗುನೂ ಅಷ್ಟೇ ಸ್ವಸ್ಥ ಹುಟ್ಟುತ್ತದೆ. ಹೌದಲ್ಲ? ಇವು ಹುಟ್ಟುವಾಗಲೇ ಈಗೇನು ಡಾಕ್ಟರ್ ಏನು ಹೇಳಿದ್ದಾರೆ ಅಂತಂದರೆ, ತಾಯಿ ಯಾವುದನ್ನು ಸೇವಿಸ್ತಾಳಲ್ಲ ಅದನ್ನೇ ಮಗು ಸೇವಿಸ್ತದೆ. ಗರ್ಭದಲ್ಲಿರುವಾಗಲೂ, ಗರ್ಭದಿಂದ ಹೊರ ಬಂದ ನಂತರವೂ. ಇಂಥ ರಾಸಾಯನಿಕ ಗೊಬ್ಬರದಿಂದ ತಿನ್ನುವಂತಹ ಕಾಯಿಪಲ್ಯಗಳು, ಅಂತಹ ಒಂದು ವಿಷಮಯವಾದ ನೀರು, ಇದೆಲ್ಲ ನಮ್ಮ ಹೊಟ್ಟೆಗೆ ಸೇರಿದೆ ಅಂತಂದರೆ ನಮ್ಮ ಶರೀರದಲ್ಲಿ ತಾಯಿಯ ಹಾಲಿನಲ್ಲಿಯೂ ಕೂಡ ವಿಷ ತಯಾರಾಗಿರ್ತದೆ. ಆ ವಿಷವನ್ನು ಮಗು ಕುಡಿದು ನಿರೋಗಿಯಾಗಿ ಉಳಿಯಲಿಕ್ಕೆ ಶಕ್ಯ ಇಲ್ಲ ಅನ್ನುವಂಥ ರಿಸರ್ಚ್ಗಳು ಆಗಿದೆ. ಕಂಡುಹಿಡಿದಿದ್ದಾರೆ ಇದನ್ನು ಡಾಕ್ಟರ್ಗಳು. ಏನು ಹೇಳ್ತಾರೆ? ಈ ತಾಯಿಯ ಹಾಲನ್ನು ಕುಡಿಯೋದಕ್ಕೆ ರೋಗ ಬಂದಿದೆ ಅಂತ. ಆಮೇಲೆ ಇಂಥ ಎಲ್ಲ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಪರಿವಾರ ಸುಖಿಯಾಗಿಲ್ಲ, ಎಲ್ಲರಿಗೂ ಒಂದೊಂದು ಪ್ರಕಾರದ ರೋಗಗಳಿವೆ. ಇದನ್ನೆಲ್ಲ ದೂರಪಡಿಸಿಕೊಳ್ಬೇಕು ಅಂತಂದರೆ ನಮ್ಮ ಕರ್ತವ್ಯನು ನಮ್ಮ ತಿನ್ನುವ ಪದಾರ್ಥಗಳು ಮತ್ತು ನಾವು ಕುಡಿಯುವ ಪದಾರ್ಥ ನೀರು ಇವೆಲ್ಲ ಹೇಗಿರಬೇಕು? ಅಮೃತಮಯವಾಗಿರಬೇಕು. ಆಮೇಲೆ ಇಂಥ ಒಂದು ಕಾಯಿಪಲ್ಯಗಳಿಗೆ ನೀರನ್ನು ಕೊಡ್ತೀರ ಅಂತಂದ್ರೂ ಮಳೆ ನೀರನ್ನು ಕೊಡಿ, ಭಾಳ ಚೆನ್ನಾಗಿ ಬೆಳೀತದೆ. ಮಳೆ ನೀರನ್ನು ಸಂಗ್ರಹಿಸಿರಿ, ಒಂದು ಸ್ವಲ್ಪ ಸಂಗ್ರಹಣೆ ಮಾಡ್ಕೊಂಡು ಇಟ್ಕೊಂಡ್ರೆ ನಡೀತದೆ. ಒಂದು ತಗ್ಗ ತೆಗೆದು ಬಾವಿ ತೆಗೆದಂಗೆ ಮಾಡೋದು ಅದನ್ನು. ಮತ್ತು ಡ್ರಿಪ್ ಸಿಸ್ಟಮ್ ಹನಿಯಾಗಿ ಒಮ್ಮೆ ಕೊಡೋದಂತಲ್ಲ. ಬೆಳೆಗಳಿಗೆ ನೀರು ಎಷ್ಟು ಬೇಕು? ಅವು ಸ್ವಸ್ಥ ಆಗಿರಬೇಕು, ಗೊಬ್ಬರ ಅಮೃತಮಯವಾಗಿರಬೇಕು, ಅವು ಸ್ವಸ್ಥ ಆಗಿರಬೇಕು ಅನ್ನುವಷ್ಟರ ಮಟ್ಟಿಗೆ ನೀರನ್ನು ಸಂಗ್ರಹಿಸಿ ಡ್ರಿಪ್ ಸಿಸ್ಟಮ್ದಿಂದ ಕೊಡ್ಬೋದು. ಸ್ವಲ್ಪ ನೀರು ಕೊಟ್ಟಾಗ ಅದು ದೊಡ್ಡದಾಗ್ತದೆ. ಒಂದು ಟಮಾಟರ್ ಒಂದು ಟಮಾಟರ್ ಈಗ ದೊಡ್ಡದಾಗಬೇಕು, ತಿನ್ನುವ ಹಾಗೆ ಆಗಬೇಕು. ಎಷ್ಟು ದಿನ ಹಿಡಿತದೆ ಗೊತ್ತಾ? ಎಷ್ಟು ದಿನಗಳಲ್ಲಿ? ಇವತ್ತು ನಾವು ಬೀಜನ ಬಿತ್ತಿದ್ದೀವಿ ಅಂತಂದರೆ ಅದಕ್ಕೆ ಎಷ್ಟು ದಿನಗಳು ಹಿಡಿತವೆ? 3 ತಿಂಗಳು. 90 ಡೇಸ್. 90 ದಿನಗಳಲ್ಲಿ ನೀವು ಶುದ್ಧವಾದ ಆ ಕಾಯಿಪಲ್ಯ ಟಮಾಟರನ್ನು ಸೇವಿಸಬಹುದು. 3 ತಿಂಗಳಲ್ಲಿ ತಯಾರಾಗುತ್ತೆ. ಎಲ್ಲಿ ತಯಾರು ಮಾಡೋರು? ನಿಮ್ಮ ಹೊಲದಲ್ಲಿ ಒಂದು 4 ಗುಂಟೆ ಜಾಗ ಹಿಡೀರಿ. ಅದರಲ್ಲಿ ಏನು ಬೆಳೆಸ್ರಿ? ಕಾಯಿಪಲ್ಯಗಳನ್ನು ಬೆಳೆಸ್ರಿ. ಮತ್ತು ಹಣ್ಣು ಹಂಪಲುಗಳನ್ನು ಬೆಳೆಸ್ರಿ ಹೊಲದೊಳಗೆ. ಮತ್ತು ಹಣ್ಣು ಹಂಪಲುಗಳ ಆ ಮರಗಿಡಗಳಿಗೂ ಕೂಡ ಅದೇ ಸಾವಯವ ಗೊಬ್ಬರನ್ನು ಹಾಕಿ. ಹೊಲದಲ್ಲಿ ಎಲ್ಲಿ ಬೇಕಾದರೂ ಬಾಂಧಕ್ಕೆ ಹಚ್ಚಿದ್ರೂ ನಡೀತದೆ. ಅವುಗಳಿಗೆ ಒಳ್ಳೆಯ ಗೊಬ್ಬರನ್ನು ಕೊಡಿ, ಸಾವಯವ ಗೊಬ್ಬರದಿಂದ ಬೆಳೆಸಿ. ಹಣ್ಣು ಹಂಪಲುಗಳು ನಿರ್ವಿಷಯ. ಮತ್ತು ಈ ಸಾವಯವ ಗೊಬ್ಬರದಿಂದ ಬೆಳೆಸುವಂಥ ಹಣ್ಣು ಹಂಪಲುಗಳು, ಕಾಯಿಪಲ್ಯಗಳು ಎಷ್ಟು ಸಿಹಿಯಾಗಿರ್ತವೆ ಅಂತಂದರೆ, ಟೇಸ್ಟಿಯಾಗಿರ್ತವೆ ಅಂತಂದರೆ, ಮೊದಲು ತಿಂತಿದ್ರಲ್ಲ ನೀವು, ತಿಂದಿಲ್ಲೇನೋ ಕಾಣ್ತದೆ. ಮೊದಲಿಂದ ಆಹಾರ ನಾವು ತಿಂದಿದ್ದೀವಿ. ಆವಾಗಿನ ಬೆಂಡೆಕಾಯಿ ಹೆಂಗಿರ್ತಿತ್ತು ಅಂತಂದರೆ
ಹಾಗೆ ಕಚ್ಚಾ ತಿನ್ಬೇಕೇನೋ ಅನ್ನುವಂಥ ಭಾವ ಆಗ್ತಿತ್ತು. ಅಷ್ಟೊಂದು ಸಿಹಿಯಾಗಿರ್ತದೆ, ಟೇಸ್ಟಿ. ಇವತ್ತು ಯಾವ ವಸ್ತು ಟೇಸ್ಟಿ ಇದೆ ಹೇಳಿ ನೋಡಲ್ಲ? ಯಾವುದೂ ಇಲ್ಲ. ಒಂದು ಮಾವಿನ ಹಣ್ಣು ತಿಂತೀರ, ಅದು ಸಪ್ಪಗೆ. ಈಗ ಈ ಒಂದು ಸೀಬೆ ಹಣ್ಣು, ಪೇರಲ ಹಣ್ಣು ತಿಂತೀರಾ, ಅದು ಸಪ್ಪಗೆ. ಹಣ್ಣಾಗಿ ನೋಡ್ರಿ, ಅದು ಎಷ್ಟು ಸಪ್ಪಗಿರ್ತೈತಿ. ಏನದು ತಿನ್ಬೇಕು ತಿನ್ನಬಾರ್ದು, ಬಾಯಾಗ ಹಾಕಿದ ತಕ್ಷಣ ಏನು ತಿಂತೀರಿ ಬಿಡ್ರಿ, ಇದ್ರಾಗ ಏನಿಲ್ಲ, ಏನು ಸತ್ತು ಇಲ್ಲ, ಸಾರಿಲ್ಲ, ತಿನ್ನೋದು ಬೇಡ ಆಗುತ್ತೆ. ಇದೆಲ್ಲ ಈ ಥರದ್ದು ಮೊದಲ ಫಲಗಳೆಲ್ಲ ರಸಹೀನ ಆಗ್ತಾ ಇವೆ. ಯಾವ ಕಾರಣದಿಂದ ಆಗ್ತಾ ಇವೆ ಅಂತಂದರೆ ಈ ರಾಸಾಯನಿಕ ಗೊಬ್ಬರದ ಕಾರಣದಿಂದ. ಭೂಮಿ ಎಲ್ಲ ತನ್ನ ಶಕ್ತಿಯನ್ನು ಕಳ್ಕೊಂತು ಈ ಗೊಬ್ಬರದಿಂದ. ಭೂಮಿಯಲ್ಲಿ ಇರತಕ್ಕಂತಹ ಒಂದು ಪೌಷ್ಟಿಕ ಶಕ್ತಿ ಏನಿತ್ತು ಅದನ್ನೆಲ್ಲ ಸುಟ್ಟು ಹಾಕಿದೆ ಈ ರಾಸಾಯನಿಕ ಗೊಬ್ಬರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯೋಚನೆ ಮಾಡುವಂಥದ್ದು ಇವತ್ತಿನ ಜನಾಂಗಕ್ಕೆ. ನೀವು ಒಬ್ಬರು ಯೋಚನೆ ಮಾಡಿದ್ರಿ ಅಂತಂದರೆ ಮುಂದಿನವರೆಲ್ಲ ನಿರೋಗವಾಗಿ ಜನ್ಮ ತಾಳ್ತಾರೆ, ನಿರೋಗವಾದ ಜೀವನವನ್ನು ಜೀವಿಸ್ತಾರೆ, ಸರಿಯಾದ ಮರಣವನ್ನು ಮಾಡಿಕೊಳ್ತಾರೆ. ಅದಕ್ಕಾಗಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಗಂಡಸರು ಎಲ್ಲರೂ ಮಾತಾಡ್ಕೊಳ್ಳಿ. ಊರಾಗ ನೀವು ಎಷ್ಟು ಮಂದಿ ಇದೆಯಲ್ಲ, ಹೊಲ್ದಾಗ ಇದ್ದೀರಿ ಎಲ್ಲರೂ, ಇಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಏನು ಸಂಕಲ್ಪ? ನಾವು ನಮ್ಮ ಮನೆಗೆ ಎಷ್ಟು ಬೇಕೋ, ಈಗ ಅಷ್ಟೊಂದು ಗೊಬ್ಬರ, ಸಾವಯವ ಗೊಬ್ಬರ ನಿಮ್ಮ ಹತ್ತಿರ ಇಲ್ಲ, ಅದು ಅಸಖ್ಯ, ಎಲ್ಲ ಹೊಲ ಹೇಗೆ ಮಾಡಿದ್ರಿ ಅನ್ನುವಂಥದ್ದು ಬೇಡ. ನಿಮ್ಮ ಮನೆಗೆ ನೀವು ಸೇವಿಸುವಂಥ ಆಹಾರ ಪದಾರ್ಥಗಳು, ಕಾಯಿಪಲ್ಯಗಳು, ಅಂತಹ ಇಂಥವುಗಳೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಸ್ವಲ್ಪ ಭೂಮಿಯಲ್ಲಿ ಅವುಗಳನ್ನು ಬಿತ್ತಿ ಬೆಳೆಸಿ ಅವುಗಳನ್ನು ಮನೆಗೆ ತಂದು ಡೈಲಿ ತಿನ್ಬೋದಲ್ಲ. ನೀವು ಹಾಗೆ ಎಲ್ಲಿ ಮಾಡ್ತಿದ್ರಿ? ಯಾರು ಮಾಡ್ತಾ ಇದ್ದೀರಾ? ಇಲ್ಲ. ಆಮೇಲೆ ನೀವಂತೂ ಮಾಡೋದೇ ಇಲ್ಲ, ಯಾಕಂದ್ರೆ ಆಲಸಿಗಳು. ಆಮೇಲೆ ಈ ಆಲಸಿ ತಂದಿಂದ ಏನು ಮಾಡೋರು? ಮುನಿಗಳಿಗೂ ಕೂಡ ಅದನ್ನೇ ಆಹಾರ ಮಾಡಿಸೋರಲ್ಲ. ಮುನಿಗಳಿಗೂ ಕೂಡ ಈಗ ಬದುಕೋದು ಕಷ್ಟ ಆಗಿದೆ. ತ್ಯಾಗಿಗಳಿಗೂ ಕೂಡ ಬದುಕೋದು ಎಷ್ಟು ಕಷ್ಟ ಆಗಿದೆ ಅಂತಂದರೆ, ನಿಮ್ಮ ಆಹಾರವನ್ನು ಸೇವನೆ ಮಾಡಿ ಆ ಕಾಲದಲ್ಲಿನೇ ಮರಣ ಆಗುವಂಥ ಪ್ರಸಂಗ ಬಂದಿದೆ. ಹೋಗ್ತಾ ಇದ್ದಾರಲ್ಲ. ಹಾಂ, ನಡೀತದೆ ಅಲ್ಲ. ಮನೆ ಮಾಳಿಗೆ ಮೇಲೂ ಯಾರಿಗೆ ಜಮೀನಿಲ್ಲ, ಭೂಮಿ ಇಲ್ಲ, ಹೊಲ ಇಲ್ಲ ಅನ್ನುವಂಥವ್ರು ಮಾಳಿಗೆ ಮೇಲೆ. ಈಗ ನೋಡ್ರಿ, ಪುನಃ ಬೆಂಗಳೂರಿದಂತಹ ಸಿಟಿಯಲ್ಲಿ, ದಿಲ್ಲಿದಂತಹ ಸಿಟಿಯಲ್ಲಿ ತಮ್ಮ ಮಾಳಿಗೆ ಮೇಲಿನ ಈ ಕಾಯಿಪಲ್ಯಗಳನ್ನು ಬೆಳೆಸಿ ತಾವು ತಿನ್ನೋದಷ್ಟೇ ಅಲ್ಲ, ಅವುಗಳನ್ನು ಸಾವಯವ ಗೊಬ್ಬರದಿಂದ ಬೆಳೆಸುವ ವಿಧಿಯಿಂದ ಬೆಳೆಸಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜನಕ್ಕೂ ಮಾರ್ತಾ ಇದ್ದಾರೆ. ಎಷ್ಟೋ ಜನ ತಮ್ಮ ಮನೆ ಮೇಲೆ ಬೆಳೆದಿರ್ತಕ್ಕಂತಹ ಆ ಸಾವಯವ ಗೊಬ್ಬರವನ್ನು, ಗೊಬ್ಬರದಿಂದ ಬೆಳೆಸಿರ್ತಕ್ಕಂಥ ಬೆಳೆಯನ್ನು ಯಾವಾಗ ಅದು ತಿಂದಾಗ ಟೇಸ್ಟಿ ಅನ್ನಿಸ್ತದೆಯಲ್ಲ, ನೀವು ಬಜಾರಿನಲ್ಲಿ ಹೋಗಿ ಇಟ್ಟು ಮಾರಿದ್ರಿ ಅಂತಂದರೆ ಬಜಾರ್ಗೂ ಹೋಗೋದು ಬೇಡ, ಇಡೋದು ಬೇಡ. ಆದರೆ ನಿಮ್ಮ ಮನೆಯೊಳಗೆ ಹೆಚ್ಚಿಗೆ ಇದೆ ಅಂತ ನಿಮ್ಮ ಮನೆಗೆ ಬಂದು ತಕ್ಕೊಂಡು ಖರೀದಿ ಮಾಡ್ಕೊಂಡು ಹೋಗುವಂಥವ್ರು ಇದ್ದಾರೆ. ಎಷ್ಟೋ ಜನ ತಮ್ಮ ಮನೆಯ ಮೇಲೇನೆ ಬೆಳೆಸಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಷ್ಟೋ ಲಕ್ಷ ಅದರಿಂದ ಗಳಿಸ್ತಾರೆ. ಮನೆಯ ಮೇಲೆ ಹೊಲ ಇಲ್ಲ, ಅಷ್ಟೇ ಒಂದು 40 ಫೂಟ್ ಉದ್ದ, ಒಂದು 20 ಫೂಟ್ ಅಗಲ ಇರುವಂತಹ ಮನೆ ಮೇಲೆ ಇದರೊಳಗೆ ಪೈಪ್, ಏನು ಹೇಳ್ತಾ ಇದ್ರಲ್ಲ, ದೊಡ್ಡ ಪೈಪ್. ಹಾಂ 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 ಈ ಥರ ನಮ್ಮ ತೆಗೆದು ಕೃಷಿ ಮಗ ಈಗ ಎಜುಕೇಟಿವ್ ಇಂಜಿನಿಯರ್ ಹಾಂ ಸ್ವಂತ ಹಾಂ ಆಫೀಸ್ ಡ್ಯೂಟಿ ಮುಗಿಸ್ಕೊಂಡು ಬಂದಿರೋರಿ ಅದು ಮುಂಜಾನೆ ಅಂತ ಸಾಯಂಕಾಲ ಯಾವ್ದಾದ್ರು ಮಾಡಿ ಮಾಡಿ ಅದನ್ನ ಅಲ್ಲಿ ಮನ್ಯಾಗ ಮ್ಯಾಗ ಐತಿ. ಹಾಂ, ಮುಂದೆ ಗಾರ್ಡನ್ ಕಂಪ್ಲೀಟ್ ಜಾಗ ಐತಿ, ಅದನ್ನೇ ಮಾಡ್ತೀವಿ. ಇದೆ. ಕಂಪ್ಲೀಟ್ ಹಾಕೋದೆಲ್ಲ. ಹಾಂ, ಇಂಥ ಪದ್ಧತಿಗಳನ್ನೆಲ್ಲ ಯೂಟ್ಯೂಬ್ನಲ್ಲಿ ಸಾಕಷ್ಟು ತೋರಿಸ್ತಾ ಇದ್ದಾರೆ. ಗೊಬ್ಬರ ಅದೇ ಕಟ್ ಆಯ್ತು, ಅದನ್ನ ಕಟ್ ಮಾಡಿ ಅದನ್ನ ಹಾಕಂದ್ರೆ ಹಾಂ, ಮನ್ಯಾಗ ಏನು ಎಷ್ಟು ಕಸ ಹೋಗಿತ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಅದನ್ನ ಅದು ಹೋಗಿ ಕಲ್ಲ. ಇನ್ನು ಕೆಲವೊಬ್ಬರದ್ದು ಹೇಳುವಂಥ ವಿಷಯ ಏನಿರ್ತದೆ ಅಂತಂದರೆ, ನಾವು ಮನೆ ಮಾಳಿಗೆ ಮೇಲೆ ಬೆಳೆಸಲಿ ಅಥವಾ ಮತ್ತೆಲ್ಲೇ ಬೆಳೆಸಲಿ, ಈ
ಮಂಗಗಳಿಂದ ಕಾಟ, ಮಂಗಗಳ ಕಾಟ ಇರ್ತದೆ. ಅದು ನಮ್ಮ ಬೆಳೆ ಬರಲಿಕ್ಕೆ ಶಕ್ತಿ ಇಲ್ಲ ಅನ್ನುವಂಥದ್ದನ್ನು ಮಾನಸಿಕತೆ ಮಾಡಿಕೊಂಡು ಬಿಟ್ಟೇ ಬಿಟ್ಟಿರ್ತಾರೆ ಆ ವಿಷಯವನ್ನು. ಮತ್ತು ಬಜಾರಕ್ಕೆ ಹೋಗಿ ಅಂತಹ ವಿಷಮಯವಾಗಿರ್ತಕ್ಕಂಥ ವಸ್ತುಗಳನ್ನು ತಿಂದೇ ತಿಂತಿರ್ತಾರೆ ಅವರು. ಅವರಿಗೆ ಬದುಕುವಂಥ ಯಾವ ಚಾನ್ಸೂ ಇಲ್ಲ ಕಾಣ್ತದೆ. ಗ್ರೀನ್ ಹೌಸ್ ಅದು ಹೇಳೋದಲ್ಲ, ಉಪಾಯಗಳಿವೆ ಅಥವಾ ಇಲ್ಲ? ಇಲ್ಲಿ ಗ್ರೀನ್ ಹೌಸ್ ಮಾಡಿತು ಅಂತಂದರೆ ನಡೀತದೆಯಲ್ಲ. ಸ್ವಲ್ಪ ಜಾಗದಲ್ಲಿ ಗ್ರೀನ್ ಹೌಸ್ ಮಾಡಿಕೊಂಡು, ಮತ್ತು ಗ್ರೀನ್ ಹೌಸದ ಇನ್ನೊಂದು ಲಾಭ ಏನು ಅಂತಂದರೆ, ಈಗ ಸಾಕಷ್ಟು ಬಿಸಿಲು ಬೀಳ್ತಾ ಇದೆ, ಸಿಕ್ಕಾಪಟ್ಟೆ ಬಿಸಿಲು. ಆದರೆ ಗ್ರೀನ್ ಹೌಸ್ ಮಾಡಿದ ನಂತರ ಅದರೊಳಗೆ ಎಷ್ಟು ಪ್ರಮಾಣದಲ್ಲಿ ಬಿಸಿಲು ಬೇಕೋ ಬೆಳೆಗೆ ಅಷ್ಟೇ ಪ್ರಮಾಣದಲ್ಲಿ ಬಿಸಿಲು ಸಿಗ್ತದೆ. ಭಾಳ ಚೆನ್ನಾಗಿ ಬೆಳೀತದೆ, ಅದು ಭಾಳ ಚೆನ್ನಾಗಿ ಬೆಳೀತದೆ. ಕಾಯಿಪಲ್ಯಗಳನ್ನೆಲ್ಲ ನಿಮ್ಮ ಮನೆ ಮಾಳಿಗೆ ಮೇಲೆ ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ಬೆಳೆಸಿದ್ರೂ ಕೂಡ ಪ್ರತಿನಿತ್ಯ ಶುದ್ಧವಾಗಿರ್ತಕ್ಕಂತಹ ಈ ವಸ್ತುಗಳನ್ನು ತಿನ್ನಬಹುದು. ಆಲಸಿಗಳಾಗಬಾರ್ದು. ಎಲ್ಲ ಇದೆ, ಆದರೆ ಮಾಡೋದು ಬೇಡ. ಯಾಕೆ ಬಂದಿದೆಯಲ್ಲ ರೊಕ್ಕ ಇಟ್ಟು ಏನು ಮಾಡೋವು? ಬ್ಯಾಂಕ್ದಾಗ ಬಂದಿದ್ದಾವೆ, ಬ್ಯಾಂಕ್ದಾಗ ಇಟ್ಟಿದ್ದೀವಲ್ಲ, ತರೋದು ವಾರಕ್ಕೆ ಹೋಗೋದು, ಬ್ಯಾಂಕದಿಂದ ತರೋದು, ಬಜಾರಕ್ಕೆ ಹೋಗಿ ಖರೀದಿ ಮಾಡ್ಕೊಂಡು ಬರೋದು. ಏನು ಖರೀದಿ? ಇಷ್ಟು ಬದ್ನಿಕಾಯಿಗಳು, ಇಷ್ಟು ಟಮಾಟರ ತಗೊಂಡು ಬಂದ್ರಪ್ಪ, ಎಲ್ಲ ವಿಷ ಖರೀದಿ ಮಾಡ್ಕೊಂಡು ತಂದು ತಿಂದು ತಾವು ಹಳ, ಪರಿವಾರದವರು ಹಳ. ಅಜ್ಞಾನಿಗಳು, ಮಹಾ ಅಜ್ಞಾನಿಗಳು ನಾವು. ಈ ಅಜ್ಞಾನದಿಂದ ನಾವು ನಮ್ಮ ಪರಿವಾರದ ಕಡೆಗೆ, ನಮ್ಮ ತ್ಯಾಗಿಗಳ ಕಡೆಗೆ ಲಕ್ಷ್ಯವನ್ನು ಹರಿಸದಿದ್ದರೆ, ನಮ್ಮ ಕಡೆಗೆ, ಸ್ವಂತದ ಕಡೆಗೆ, ಪರಿವಾರದ ಕಡೆಗೆ, ತ್ಯಾಗಿಗಳ ಕಡೆಗೆ ಲಕ್ಷ್ಯವನ್ನು ಹರಿಸಲಿಲ್ಲ ಅಂತಂದರೆ ಎಲ್ಲರೂ ಸಾಯದೆ ಅಕಾಲದಲ್ಲಿ. ಆಮೇಲೆ ಅಕಾಲದಲ್ಲಿ ರೋಗಿಗಳಾಗಿ ಸಾಯುವಾಗ ಎಷ್ಟು ಕಷ್ಟದಿಂದ ಪ್ರಾಣಗಳು ಹೋಗ್ತವೆ ಅಂತಂದರೆ, ಆ ಪ್ರಾಣ ಹೋಗುವಾಗ ಸದ್ಗತಿ, ಒಳ್ಳೆಯ ಗತಿ ಕಟ್ಟಬಹುದೇ? ಆಮೇಲೆ ನಮ್ಮ ಸಲ್ಲೇಖ ನಾವು ಮರಣ ಫೇಲ್ ಆಯ್ತಲ್ಲ, ಈಗ ದವಾಖಾನ್ಯಾಗ ಹೋಗ್ತವೆ. ಯಾಕಂತಂದ್ರೆ ಅವರು ಏನೋ ಒಂದು ದೊಡ್ಡ ಸಮಸ್ಯೆನೇ ಇರ್ತದೆ ಅಲ್ಲ. ಅದಕ್ಕೆ ಮೊದಲು ಸ್ವಾಭಾವಿಕವಾಗಿ ತಾಯಿ ಎಲ್ಲಿರ್ತಿದ್ಳು ಅಲ್ಲೇ ಜನ್ಮ ಕೊಡ್ತಿದ್ರು. ಹೊಲದಲ್ಲಿರಲಿ, ಮನೆಯಲ್ಲಿರಲಿ, ಎಲ್ಲೇ ಇರಲಿ, ಜನ್ಮ ಕೊಡೋದು ಎಷ್ಟು ಸುಲಭವಾಗಿತ್ತು ಅಂತಂದರೆ, ಮಗುವಿನ ಜನ್ಮ ಎಲ್ಲಿ ಇದ್ದಾಳೆ ತಾಯಿ ಅಲ್ಲಿಯೇ ಆಗಿ ಹೋಗ್ತಿತ್ತು, ಸುಲಭವಾಗಿ ಆಗ್ತಿತ್ತು, ಯಾವ ಕಷ್ಟನೂ ಇಲ್ಲ. ಈಗ ನೋಡಿ ಯಾಕೆ ಕಷ್ಟ ಇಷ್ಟೆಲ್ಲ? ಇವೇ ಕಾರಣ. ನಾವು ಉಣ್ಣುವಂತಹ ಪದಾರ್ಥಗಳು ಇವೇ ಕಾರಣ. ಮತ್ತೆ 2 ದಿವಸ ಹೆಚ್ಚು ಇಟ್ಕೊಂಡು ಹೌದು. ನೀವೇನು ಕಬ್ಬ ಬೆಳೆಸಿ ಹೆಚ್ಚು ರೊಕ್ಕ ಮಾಡ್ತಿದ್ದೀರಿ ನೋಡಿ. ಅವರು ಏನು ಬೆಳೆಸೋರು ಅಲ್ಲ, 2 ದಿನ ಬೆಳೆಸಿ ಬಿಡ್ತಾರೆ ಅವ್ರು. ಇನ್ನೂ ಸತ್ತಿಲ್ಲ, ಗಪ್ಪಿರು. ಹೌದು, ಈ ಥರ ಎಲ್ಲ ಆಗ್ತಾ ಇದೆ. ಇದರೊಳಗೆ ಪರಿವರ್ತನೆ ಆಗಬೇಕು ಬಿಡು. ಏನು ಕೇವಲ ಚರ್ಚೆ ಮಾಡ್ಕೊಂಡು ಆಯ್ತಿದ್ರಿ ಅಂತ ಕೇಳಿದ್ರು, ಈ ಕಡೆಯಿಂದ ಕೇಳಿದ್ಬಿಟ್ಟು ಈ ಕಡೆ ಬಿಡೋದು. ಸ್ವಲ್ಪ ಮಾಡ್ತೀರಾ, ಕೆಲಸ ಮಾಡ್ತೀರಾ? ಮೊದಲು ಯಾವ್ದು ಮಾಡಬೇಕು? ಮನೆಯಲ್ಲಿ ನೀರಿನ ವ್ಯವಸ್ಥೆ. ಎರಡು ಟಂಕಿ ಇಟ್ಕೊಳ್ಳಿ. ಒಂದು 2000ದು, 1000ದು, 2 ಟಂಕಿ ಇಟ್ಕೊಳ್ಳಿ. ಮನೆಯ ಮೇಲಿನ ಛತ್ತದ ಮೇಲೆ ಇಂಥ ಪೇಪರ್ ಇಲ್ಲಿದೆಯಲ್ಲ, ಹಳದಿ, ಈ ಪೇಪರ್ ಯಾವಾಗ ಹಾಸೋದು ಅಂತಂದರೆ, ಯಾವಾಗ ಹಿಡಿಯದಿದೆ ಈ ಥರ ಕಂಟಿನ್ಯೂ ಆಗಿ ಮಳೆ ಬೀಳ್ತದಿಲ್ಲ, ಆ ಸಂದರ್ಭದಲ್ಲಿ ವರ್ಷಕ್ಕೆ 1 ಸಲ ಹಿಡಿದ್ರೆ ಸಾಕು, ಇಡೀ ವರ್ಷ ಅದು ಹೋಗ್ತದೆ. ಸರಿಯಾಗಿ ಮನೆ ಮೇಲೆ ಕಟ್ಟೋದು ಅದನ್ನು, ಅಥವಾ ಇಟ್ಟಿಗೆಗಳನ್ನೆಲ್ಲ ಇಟ್ಟು ಗಾಳಿಯಿಂದ ಹಾರಬಾರ್ದು ಹಾಗೆ ಅದನ್ನು ಒತ್ತಿಯಾಗಿ ಕಟ್ಟಿ, ಈ ಒಂದು ಇಟ್ಟಿಗೆಗಳನ್ನ, ಕಲ್ಲುಗಳನ್ನು ಇಟ್ಟು ಹಿಡಿಯೋದನ್ನು ಈ ಥರ ಮಾಡಿದ್ರಿ ಅಂತಂದರೆ, ಯಾಕೆಂದರೆ ಛತ್ತು ಇದೇನಿದೆಯಲ್ಲ ಸಿಮೆಂಟು, ಇದು ಕೂಡ ಕೆಮಿಕಲ್, ಹೌದಲ್ಲ. ಇನ್ನು ಅಷ್ಟೂ ಬೇಡ ಅಂತಂದರೆ ಈ ಪೇಪರನ್ನು ಹಾಸಿದ್ರಿ ಅಂತಂದರೆ
ಬಿದ್ದ ತಕ್ಷಣ ನೀರು ಹರಿದು ನಿಮ್ಮ ಟಂಕಿಗೆ ಬರ್ತದೆ. ಒಂದೂ ಕೂಡ ಅಶುದ್ಧ ಪರಮಾಣು, ಮಣ್ಣು, ಅದು ಇದು ಅನ್ನುವಂಥದ್ದು ಕಲ್ಮಶ ಒಂದು ಸ್ವಲ್ಪನೂ ಅದರೊಳಗೆ ಇರಲ್ಲ. ಇಂಥ ನೀರನ್ನು ಹಿಡಿಬೇಕು. ಇಂಥ ನೀರನ್ನು ಹಿಡಿದು ಇಂಥ ನೀರನ್ನು ಕುಡಿತೀರಾ ಅಂತಂದರೆ ಇದೊಂದು ಮತ್ತು ಅನ್ನದೊಂದು, ಕಾಯಿಪಲ್ಯಗಳದ್ದೊಂದು, ಇದನ್ನು ಮಾಡಿ. ಆಮೇಲೆ ಇನ್ನು ಸಿಹಿಯಾದ ವಸ್ತುವನ್ನು ತಿನ್ನಬೇಕು ಅಂತಂದರೆ ಸ್ವಲ್ಪ ಭಾಗನ್ನು, ಕಬ್ಬ ಬೆಳೆಸ್ತಿರಲ್ಲ, ಸ್ವಲ್ಪ ಭಾಗನ್ನು ಮನೆಯಲ್ಲಿಗೆ ಬೆಲ್ಲ ಕಾಕಿ ತಯಾರು ಮಾಡಿಕೊಳ್ತಕ್ಕಂತಹ ಸ್ವಲ್ಪ ಒಂದು ಗುಂಟೆ 2 ಗುಂಟೆ ಆ ಕಬ್ಬನ್ನು ಬೆಳೆಸಿ ಅದರಿಂದ ಬೆಲ್ಲ ಒಂದು ವರ್ಷಕ್ಕೆ ಎಷ್ಟು ಬೆಲ್ಲ ಬೇಕೋ ಪರಿವಾರದಲ್ಲಿ ತಿನ್ನಲಿಕ್ಕೆ ಅಷ್ಟನ್ನು ಬೆಳೆಸಿರಿ. ಅದು ಕೂಡ ಸಾವಯವ ಗೊಬ್ಬರದಿಂದ ಬೆಳೆಸಿ. ಈ ಥರ ಮಾಡಿದ್ರಿ ಅಂತಂದರೆ ಹಾಂ ಏನದು ಬೆಳೆಸ್ತೀವಿ. ಹಾಂ ಅದೇ ಫ್ಯಾಕ್ಟ್ರಿ ಹಾಂ ಹೋಗುದು. ಈಗ ನಾವು ಎಷ್ಟನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಈ ವಿಷಯ ನಿಮ್ಮ ಮನೆಯ ಸಲುವಾಗಿ, ನಿಮ್ಮ ಪರಿವಾರದ ಸಲುವಾಗಿ ಎಷ್ಟು ಬೆಲ್ಲ ಬೇಕೋ ಅಷ್ಟೇ ಭೂಮಿಯಲ್ಲಿ ಅದನ್ನು ಬೆಳೆಸ್ಕೊಂಡು ನೀವೇ ಇಟ್ಕೊಳ್ಳಿ. ಅದನ್ನು ಫ್ಯಾಕ್ಟ್ರಿ ಕಳಿಸೋದಿಲ್ಲ, ಅದನ್ನು ನೀವೇ ಬೆಳೆಸ್ಕೊಳ್ಳಿ. ಆಮೇಲೆ ಫ್ಯಾಕ್ಟ್ರಿ ಕಳಿಸುವಂಥದ್ದು ಅದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಎಲ್ಲ ಇಡೀ ಹೊಲವನ್ನು ನೀವು ಸಾವಯವವಾಗಿ ಬೆಳೆಸೋದು ಅತಿ ಉತ್ತಮ, ಮತ್ತೊಬ್ಬರಿಗೂ ಉಪಯೋಗ ಆಗ್ತದೆ. ಫ್ಯಾಕ್ಟ್ರಿಯಲ್ಲಿ ಅದನ್ನು ಕಳಿಸಿದ್ರಿ ಅಂತಂದರೆ ಅದು ಶುದ್ಧವಾಗಿರ್ತಕ್ಕಂಥ ಸಕ್ಕರೆ, ಶುದ್ಧವಾಗಿರ್ತಕ್ಕಂತಹ ಎಲ್ಲ ಪ್ರಕಾರದ ಆ ಥರ ಮಿಕ್ಸ್ ಆಗ್ತಾ ಇದೆಯಲ್ಲ. ಒಬ್ಬರಿಬ್ಬರು ಬೆಳೆಸಿದ್ರೆ ಏನಾಗೋದು, ಎಲ್ಲರೂ ಬೆಳೆಸಿದ್ರೆ ಆಗ್ಬೋದು. ಆದರೆ ಅದಕ್ಕಿಂತ ಮೊದಲು ಅಷ್ಟು ಶಕ್ಕಿಲ್ಲ ಅಂತಂದರೆ ವರ್ತಮಾನದಲ್ಲಿ ಎಲ್ಲರೂ ಮಾಡಲಿಕ್ಕೆ ಶಕ್ಕಿಲ್ಲ. ಅಷ್ಟೊಂದು ಸಾವಯವ ಗೊಬ್ಬರವನ್ನು ಕೂಡಿಸೋದು, ತರೋದು, ಅದನ್ನು ಹಾಕೋದು ಶಕ್ಕಿಲ್ಲ ಅಂತಂದರೆ ನಿಮ್ಮ ಮನೆಯ ಪೂರ್ತಿ ಬೆಳೆಸ್ಕೊಂಡು ನೀವು ತಿನ್ನಬೇಕು ಅಂತಂದರೆ ಏನು ಬೇಕಾ ಒಂದು ಆಕಳ ಸಾಕಿದೆ, ದೇಶಿ ಆಕಳನ್ನು ಒಂದೇ, ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತದೆ ಅದು. ಆಕಳು ಒಂದು ಆಕಳು ಸಾಕು. ಏನು ಯಾವ್ದು ಮಾಡ್ತಿದ್ರಿ? ಸಾವಯವ. ಆದರೆ ನೀವು ಒಬ್ಬರು ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಸ್ವಲ್ಪ ಹೇಳ್ರಿ, ಎಲ್ಲರಿಗೂ ಸ್ವಲ್ಪ ಹೇಳ್ರಿ. ಅಲ್ಲ ಹಾಂ, ಗಾಣಕ್ಕೆ ಬೆಲ್ಲ ಮಾಡಿರ್ತೀರಿ. ಮತ್ತು ಬೆಲ್ಲ ನೀವು ಅಷ್ಟು ತಿಂತೀರೋ ಎಲ್ಲರಿಗೂ ಕೊಡ್ತೀರಿ. ಯಾವ ತೊಗೊತೀರಲ್ಲ, ಯಾಕಂತಂದ್ರೆ ಈಗ ಕಬ್ಬದ ರೊಕ್ಕ ಭಾಳ ಬಿದ್ದವಲ್ಲ, ನೀವು ಮಾಡೋದು ಬೇಡ. ನಮ್ಮ ಹೊಲಗಳು ಇವೆ ಅಥವಾ ಇಲ್ಲ ನೋಡಿ. ರೊಕ್ಕ ಕೊಟ್ಟು ಯಾರು ತಗೋಬೇಕಂತಂದ್ರೆ ಯಾರಿಗೂ ಹೊಲಗಳಿಲ್ಲ, ಅವ್ರು ಅಷ್ಟೇ ಮಾಡ್ಬೇಕು ಅದನ್ನು. ನಮ್ಗೆ ಎಷ್ಟೊಂದು ಹೊಲಗಳು ಇದ್ದು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿಯೇ ಜಮೀನು. ಈಗ ಹೊಲದಾಗ ಇದು ಮನೆ ಇದೆ ನೋಡ್ರಿ, ಅಕ್ಕಪಕ್ಕದಲ್ಲಿ ಹೊಲ ಇದೆಯಲ್ಲೋ. ಇಲ್ಲಿ ಹುಲ್ಲು ಬೆಳೆಯೋದಕ್ಕಿಂತಲೂ, ಹುಲ್ಲು ಎಲ್ಲಿ ಬೆಳೆದ್ರೂ ಬರ್ತದೆ ಅದು. ಇಲ್ಲಿ ಹುಲ್ಲು ಬೆಳೆಯೋದಕ್ಕಿಂತಲೂ ಇಲ್ಲೇ ಕಾಯಿಪಲ್ಯಗಳನ್ನು ಬೆಳೆಯುವಂಥ ಪದ್ಧತಿಯನ್ನು ಬೆಳೆಸ್ಕೊಂಡ್ರೆ ಬಾರಿಗೆ ಹೊರಗೆ ಬಂದು ನೋಡೋಕ್ಕಾಗ್ತದೆ, ಅವುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕಾಗ್ತದೆ, ಸಮೀಪ ಆಗ್ತದೆ. ಹೌದಲ್ಲ? ಇದು ಮನೆ ಇದೆಯಲ್ಲ, ಇದ್ರ ಹಿಂದಿನ ಮುಂದಿನ ಹೊಲ ಎಲ್ಲ ಇವ್ರದ್ದೇ ಇದೆ. ಒಟ್ಟ ಒಂದು ಜನಾನು ಬಿಡದೆ ಎಲ್ಲ ಕಬ್ಬ ಬೆಳೆಸ್ಬಿಡ್ತಾರೆ, ಮತ್ತು ಮೇವು ಬೆಳೆಸ್ತಾ ಇದ್ದಾರೆ. ಒಂದು ಸ್ವಲ್ಪ ಮೇವು ಎಲ್ಲಿ ಬೆಳೆಸಿದ್ರು ಅದೇನು ಮಂಗ್ಯ ತಿಂದು ಹೋಗಲ್ಲ, ಮೇವು ಎಲ್ಲಿ ಬೆಳಿಬೋದು. ಆದರೆ ನಿಮ್ಮ ಈ ಒಂದು ಕಾಯಿಪಲ್ಯಗಳನ್ನೆಲ್ಲ ಮಂಗ್ಯ ತಿಂದು ಹೋಗ್ತಾವಂತಂದರೆ ಇಲ್ಲೇ ಒಂದು ಶೆಡ್ನೆಟ್ ತಯಾರು ಮಾಡಿ ಎಷ್ಟು ಜಾಗದಲ್ಲಿ ಹೆಚ್ಚಿನ ಹೆಚ್ಚು ಬೆಳಿಬಹುದು, ಮ್ಯಾಕ್ಸಿಮಮ್ ಬೆಳೆಸ್ಕೋಬೋದು ನಾವು. ಒಂದೇ ಒಂದು ಸಣ್ಣ ಮನೆಯ ಮಾಳಿಗೆ ಮೇಲೆ ಸಿಟಿಯಲ್ಲಿರ್ತಕ್ಕಂತಹ ಜನರು, ಬುದ್ಧಿವಂತರು ಏನು ಮಾಡ್ತಾ ಇದ್ದಾರೆ, ತಮ್ಮ ಮನೆಗೆ ಅಷ್ಟೇ ಅಲ್ಲ ಅದನ್ನು ಮಾರ್ತಾ ಇದ್ದಾರೆ. ಅದರಲ್ಲಿನೇ ಜೀವನ ನಡೆಸ್ತಾ ಇದ್ದಾರೆ. ಜೀವನ ನಡಲಿಕ್ಕೆ ಶಕ್ಯತೆ ಇದೆ, ಯಾಕೆಂತಂದರೆ ಬೆಲೆ ಭಾಳ ಇದೆಯಲ್ಲ ಈಗ ಸಾವಯವದ್ದು. ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಂ, ಇನ್ನು
ಇನ್ನೊಂದು ವಿಷಯ, ನೀವು ಸಾವಯವವನ್ನು ಯಾರು ಬಳಸ್ತಾ ಇದ್ದೀವಿ, ಮತ್ತೊಂದು ಹೇಳ್ತಾ ಇದ್ದೀವಿ, ಸಾವಯವ ಕಾಯಿಪಲ್ಯಗಳು, ಸಾವಯವ ಬೆಲ್ಲ, ಇದನ್ನು ಯಾರು ಬೆಳೆಸ್ತಾ ಇದ್ದೀರಲ್ಲ, ಆರ್ಗ್ಯಾನಿಕ್ ಇದೆಯಲ್ಲ, ಕನಿಷ್ಠ ಪಕ್ಷ ಒಂದು ತ್ಯಾಗಿಗಳಿಗಾದರೂ ಆರ್ಗ್ಯಾನಿಕ್ ಕೊಟ್ಟು ಅವರನ್ನು ರಕ್ಷಣೆ ಮಾಡಿ. ತ್ಯಾಗಿಗಳಿಗೆ ಆರ್ಗ್ಯಾನಿಕ್ ತಗೋತೀರಾ? ಚೌಕಾದಲ್ಲೆಲ್ಲ ಆರ್ಗ್ಯಾನಿಕ್ ಇರ್ತದೆ. ಆರ್ಗ್ಯಾನಿಕ್ ಇಲ್ಲ? ಅಯ್ಯೋ, ನಮಗೆ ಗೊತ್ತೇ ಇಲ್ಲಲ್ಲ. ನಾವು ಮನಸ್ಸನ್ನು ಮುರಿದು ಇರಲಿ ತಿನ್ನೋಣ, ಇರಲಿ ಇನ್ನೇನು ಸಿಗಂಗಿಲ್ಲ. ಕಾಯಿಪಲ್ಯಗಳೆಲ್ಲ ಆರ್ಗ್ಯಾನಿಕ್ ಇದಾವೆ. ಗೋಚಿಕಾಯಿ ಕೊಡ್ತೀರಾ, ಬೆಂಡೆಕಾಯಿ ಕೊಡ್ತೀರಾ, ಎಲ್ಲ ಆರ್ಗ್ಯಾನಿಕ್. ಮತ್ತು ಅದನ್ನು ತಿನ್ನಿಸ್ತಾ ಇದ್ದೀರಲ್ಲ, ಅದಕ್ಕೆ ನಾವು ಮನಸ್ಸು ಇಲ್ಲದೂ ತಿಂತಿರ್ತೀವಿ ನಾವು. ಏನಪ್ಪ, ಇಷ್ಟೆಲ್ಲ ಹೊಲ ಇದ್ದು ಎಲ್ಲ ಇದ್ದು ಒಂದು ಬೆಂಡೆಕಾಯಿ ಬೆಳಿಕಾಗಲ್ಲ ಸಾವಯವ, ಗೋಚಿಕಾಯಿ, ಬೆಂಡೆಕಾಯಿ ಇಂಥ ಕಾಯಿ ಪಲ್ಯಗಳನ್ನು ಬೆಳಿಕಾಗಲ್ವ? ಸೋರೆಕಾಯಿ ಎಲ್ಲಿ ಹಾಕಿದ್ರೂ ಬರುತ್ತೆ. ಸೋರೆಕಾಯಿ ಸ್ವಲ್ಪ ನೀರಿನಲ್ಲಿ, ಸ್ವಲ್ಪ ಗೊಬ್ಬರದಲ್ಲಿ ಸೋರೆಕಾಯಿ ಸಾಕಷ್ಟು ಹಬ್ಬುತ್ತದೆ. ನೀವು ಬನಿವೆಯಿಂದ ಬೆಳೆಸಿದ್ರೂ ಕೂಡ ಬರ್ತದೆ. ಬನಿವೆ ಇರ್ತದೆ ಅಲ್ಲ, ದಾರಿಗೆ. ಮತ್ತು ಕುಂಬಳಕಾಯಿ ಅಂತೂ ಕುಂಬಳಕಾಯಿ ತಿಪ್ಪಿ ಮೇಲೆ ಹಚ್ಚಿದ್ರೂ ಬಂದು ಬಿಡುತ್ತೆ. ಅಲ್ಲಿ ಗೊಬ್ಬರ ಬೇಕಲ್ಲ ಅದಕ್ಕೆ, ತಿಪ್ಪಿಗೆ ಹಾಕಿದ್ರೂ ಬಂದುಬಿಡ್ತದೆ. ಇಂಥವುಗಳೆಲ್ಲ ಸೇವಿಸಲಿಕ್ಕೆ ಅತಿ ಯೋಗ್ಯ, ಗೊಬ್ಬರದಿಂದ ಬೆಳಿಬೇಕು. ಇನ್ನು ಕೆಲವೊಂದು ನಾವು ಯೂಟ್ಯೂಬ್ಗಳನ್ನೆಲ್ಲ ನೋಡಿದ್ದೀವಿ. ಏನೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಕಾಯಿ ಪಲ್ಯಗಳನ್ನೆಲ್ಲ ಕಟ್ ಮಾಡಿ ಅದನ್ನು ತಾಟಿ ತೆಗೆದು ಎಲ್ಲ ಕೂಡಿ ಹಾಕ್ತಿರಲ್ಲ, ಚೆಲ್ತೀರಿ ಅದನ್ನು ಚೆಲ್ಲಬಾರ್ದು. ಅವ್ರು ಏನು ಹೇಳ್ತಾರೆ ಅಂತಂದರೆ, ಒಂದು ದೊಡ್ಡದ ಪ್ಲಾಸ್ಟಿಕ್ದು ಇದು ತಗೊಳ್ಬೇಕು, ಏನು ಬಕೆಟ್. ಈ ನೀರು ಕುಡಿತಾರಲ್ಲ, ನೀರು ಕುಡಿಯೋದೊಂದು ಎಷ್ಟು ದೊಡ್ಡದು ಇಲ್ಲಿಟ್ಟಿರ್ತಾರೆ ನೋಡ್ರಿ, ಹೊರಗಿನವ್ರಿಗೆ ಬಂದಾಗ ನೀರು ಕುಡಿತಾ ಇಲ್ಲ ಅಂಥದ್ದಿದ್ರೂ ನಡೀತದೆ. ಅಥವಾ ಕುಡಿಯುವ ನೀರನ್ನು ಬಾಟ್ಲಿಗಳು ಎಷ್ಟು ದೊಡ್ಡ ಬಂದಿದ್ದಾವೆ, ಎಷ್ಟು ದಪ್ಪ ಅಂತ, ಅದರೊಳಗೆ ನೀರು ತುಂಬಿ ಅದರೊಳಗೆ ಇದನ್ನೆಲ್ಲ ಸೇರಿಸೋದು. ಕಾಯಿಪಲ್ಯಗಳನ್ನೇನು ಚೆಲ್ಲೋದು ಮಾಡ್ತಿರಲ್ಲ, ಚೆಲ್ಲೋದಿಲ್ಲ ಅದನ್ನು. ಅದು ಒಳ್ಳೆಯ ಗೊಬ್ಬರ ಇದೆ. ಈ ಗೊಬ್ಬರ ಹೇಗೆ ತಯಾರು ಮಾಡುವ ವಿಧಿಯನ್ನು ಕಲಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಆ ಬಾಟ್ಲಿಗೆ ಹಾಕೋದು, ಬಾಟ್ಲಿ ಪ್ಯಾಕ್ ಮಾಡೋದು. ಪ್ಯಾಕ್ ಮಾಡಿದ ನಂತರ ಅದರಲ್ಲಿ ಗ್ಯಾಸ್ ಉತ್ಪನ್ನ ಆಗ್ತದೆ. ಆ ಗ್ಯಾಸನ್ನು ಅಷ್ಟೇ ಬಿಡೋದು ಹೊರಗೆ. 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಆ ಗ್ಯಾಸ್ ಬಸ್ ತೆಗೆದು ಗ್ಯಾಸ್ ತೆಗೆದು ಬಸ್ ತೆಗೆದು ಗ್ಯಾಸ್ ಯೂಸು ಮಾಡ್ತಾರಲ್ಲ. ಇನ್ನು ಅಷ್ಟಿಷ್ಟು ಎಲ್ಲಿ ಕೆಲಸಕ್ಕೆ ಬರೋದಿದೆ, ಅದನ್ನು ಅಷ್ಟೊಂದು ಅದರ ಕೆಲಸ. ಅದೇ ಅಲ್ಲ, ಅದನ್ನೆಲ್ಲ ತಯಾರು ಮಾಡ್ಕೋಬೇಕು. ಈಗ ಬೆಲ್ಲ, ಆಕಳ ಮೂತ್ರ, ಗೊಬ್ಬರ ಇಂಥದ್ದು ಮತ್ತು ಕಡಲೆ ಹಿಟ್ಟು ಇದನ್ನೆಲ್ಲ ಸೇರಿಸಿ ಉತ್ತಮವಾಗಿರ್ತಕ್ಕಂತಹ ಗೊಬ್ಬರನ ತಯಾರು ಮಾಡ್ತಾರೆ. ಅದಕ್ಕೆ ಸಾವಯವ ಅಂತಾರಲ್ರಿ. ಮಾಡಿದಿರಲ್ಲ, ಸ್ವಲ್ಪ ಎಲ್ಲರಿಗೂ ಕಲಿಸ್ಕೊಡ್ತೀರೇನ? ನೀವು ಒಬ್ಬರೇ ಮಾಡ್ತಾ ಇದ್ದೀರಿ ಇಲ್ಲಿ. ಅಲ್ಲ, ಆಲಸಿ ಆಗಿದಾರಲ್ಲ. ನಿಮ್ಮಲ್ಲಿಂದ ಹಾದು ಒಯ್ತಾರೆ. ಅದೇ ಅವ್ರಿಗೆ ಅಲ್ಲಿ ಅಂದಾಗ ಕಬ್ಬಿನ ರೊಕ್ಕ ಭಾಳ ಬಂದವು. ಅದನ್ನ ಏನು ಮಾಡೋದು, ನಿಮ್ಮಲ್ಲಿಂದ ಮಾರುವುದು ಅಷ್ಟೇ. ನೀವು ಎಷ್ಟು ಕೊಡ್ತೀರಿ ಕೊಡ್ರಿ, ಆ ಬೆಲೆಯಲ್ಲಿ ಕೊಂಡೊಯ್ದು. ಉಳಿತವಲ್ಲ. ಇದು ಇವತ್ತಿನ ಕ್ಲಾಸ್ನಲ್ಲಿ ಇದನ್ನು ಎಷ್ಟೋ ದಿನದಿಂದ ಹೇಳಬೇಕು. ಇಲ್ಲಿ ಕ್ಲಾಸಿಗೆ ಕೊಟ್ಟಾಗ ಮರ್ತೇ ಹೋಗೋದು. ಇವತ್ತು ಸರಿಯಾಗಿ ಹೇಳಿದ್ದೀವಿ. ಒಂದೇನು ಮಾಡ್ರಿ ಅಂತಂದರೆ, ಕನಿಷ್ಠ ಪಕ್ಷ ನೀವು ನಿಮ್ಮ ತ್ಯಾಗಿಗಳ ರಕ್ಷಣೆಗಾಗಿ ಯಾವುದೇ ಪ್ರಕಾರದ ವಿಷಮಯವಾಗಿರ್ತಕ್ಕಂತಹ ಕಾಯಿಪಲ್ಯಗಳನ್ನು, ಜೋಳ, ಗೋಧಿ, ಅಕ್ಕಿ, ಕಾಯಿಪಲ್ಯ ಯಾವುದನ್ನು ಕೂಡ, ಯಾವುದು ರಾಸಾಯನಿಕವಿದೆಯೋ
ಅದನ್ನು ಕೊಡಲೇಬೇಡಿ. ಅದನ್ನು ಕೊಡಲೇಬೇಡಿ. ಯಾಕೆಂತಂದರೆ ಅವರ ಜೀವನ ಅತಿ ಮುಖ್ಯ. ಅವರು ವೃತ್ತಧಾರಿಗಳು. ಸಲ್ಲೇಖನ ಅನ್ನುವಂತಹ ಉತ್ಕೃಷ್ಟ ಮರಣದ ಸಲುವಾಗಿ ಎಲ್ಲವನ್ನೇ ಪರಿಗ್ರಹ ತ್ಯಾಗ ಮಾಡಿ ಬಂದು ತ್ಯಾಗ ತಪಸ್ಸನ್ನು ಆಚರಿಸುವಂಥವರು. ಅವರಿಗೆ ತಿನ್ನುವಂತಹ ಈ ಆಹಾರ ವಿಷಮಯವಾಗಿ ಸಿಕ್ಕಿತು ಅಂತಂದರೆ ಅವರು ಮನೆಯನ್ನು ತ್ಯಾಗ ಮಾಡೋದು ವ್ಯರ್ಥ. ಅವರ ತಪ ವ್ಯರ್ಥ ಆಗ್ತದೆ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಥ್. ಕೊನೆಯಲ್ಲಿ ಈ ಶರೀರ ಸಾಥ್ ಕೊಡಬೇಕು ಸಲ್ಲೇಖನ ಮರಣದ ಕಾಲದಲ್ಲಿ. ಆದರೆ ಆಹಾರ ಒಂದೇ ಈ ಶರೀರಕ್ಕೆ ಯೋಗ್ಯವಾಗಿರಬೇಕು ಅನ್ನುವಂಥದ್ದು ಅತಿ ಮುಖ್ಯ. ಆಹಾರ ಸರಿ ಇದ್ದರೆ ಅವರ ತ್ಯಾಗ ತಪಸ್ಸು, ಅವರ ಸಲ್ಲೇಖನ ಮರಣ ಎಲ್ಲವೂ ಸರಿಯಾಗಿ ಆಗುತ್ತೆ. ವಿಷ ತಿನ್ನಿಸಿದ್ರೆ ವಿಷ ತಿನ್ನಿಸೋದು ಪಾಪ. ಇಂಥ ಆಹಾರಗಳನ್ನು, ಅಶುದ್ಧ ಆಹಾರವನ್ನು, ವಿಷಮಯವಾಗಿ ಆಹಾರವನ್ನು ಕೊಡೋದೇ ತಪ್ಪು. ಪಾಪ ಕಟ್ತದ್ರಿ. ಅದರಿಂದ ತ್ಯಾಗಿಗಳಿಗೆ ಏನು ಆಗ್ತಾ ಇದೆ? ವಿಷ ಆಗ್ತಾ ಇದ್ದೀವಿ. ನಾವು ತಿಂತಾ ಇದ್ದೀವಿ, ಅವ್ರಿಗೂ ಕೊಡ್ತಾ ಇದ್ದೀವಿ. ಮಾಡಬೇಡ್ರಿ, ಗೌರಿ ಮಾಡಬೇಡ್ರಿ, ನಡೆದಿದ್ದು ನಮ್ಗೆ. ಆದ್ರೆ ವಿಷ ಮಾತ್ರ ನಮಗೆ ಕೊಡಬೇಡ್ರಿ. ಯಾರಲ್ಲಿ ಅಮೃತ ಇದೆ ಅವ್ರು ಅಷ್ಟ ಕೊಡ್ರಿ, ವಿಷ ನಮಗೆ ಬೇಡ. ಅದನ್ನು ತರಬೇಡ್ರಿ. ಬಜಾರ್ದಿಂದ ಯಾವುದೂ ತಂದು ನಮಗೆ ಹಾಕಬೇಡ್ರಿ. ಒಂದು ವೇಳೆ ಅದು ಸಿಗ್ತದೆ ಅಂತಂದರೆ ಹಾಕಿ, ಸಿಗಲಿಲ್ಲ ಅಂತಂದರೆ ಯಾವುದನ್ನು ಹಾಕಲಿಕ್ಕೆ ಹೋಗಬೇಡಿ. ಅದಕ್ಕಾಗಿ ಇದನ್ನೇ ತಪ್ಪಿಸುವುದರ ಸಲುವಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ನಿಮ್ಮ ಮನೆಯ ಕೇಳಿ ಮಾತಾಡಬೇಡಿ. ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಭೂಮಿ ಇದೆ ಅಂತಂದರೆ ಅದನ್ನು ಪವಿತ್ರಗೊಳಿಸಿಕೊಳ್ಳಿ. ಅದು ಅಮೃತವನ್ನು ಕೊಡುವಂತೆ ಮಾಡಿಕೊಳ್ಳಿ. ಮೊದಲು ಅದನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಆಮೇಲೆ ಒಟ್ಟು 90 ದಿನಗಳಲ್ಲಿ ನಿಮಗೆ ಅದನ್ನು ಫಲ ಕೊಡೋದು ಶುರು ಮಾಡುತ್ತೆ. ಟಮಾಟರ 90 ದಿವಸದಲ್ಲಿ ಬರ್ತದೆ. ದೇಶಿ ಟಮಾಟರ್ ನೋಡಿ, ದೇಶಿ ಟಮಾಟರ್ ಬೀಜ ಸಿಗ್ತದೆ. ಅದನ್ನು ತಂದು ಸಸಿನೂ ಸಿಗ್ತದೆ. ಸಸಿ ಬೇಕಂತಂದರೆ ಸಸಿನೂ ಸಿಗ್ತದೆ. 1 ತಿಂಗಳದ ಸಸಿ ತಂದರೆ ಅಂತಂದರೆ 2 ತಿಂಗಳದೊಳಗೇ ಬೆಳೀತದೆ, ಕಾಯಿ ಆಗ್ತದೆ. 2 ತಿಂಗಳ ಸಸಿ ತಂದಾಗ. ಮತ್ತು ಬೀಜ ಬಿತ್ತಿದ್ರಿ ಅಂತಂದರೆ 3 ತಿಂಗಳು. ಈ ಥರ ಟೈಮನ್ನು ಉಳಿಸ್ಕೊಂಡು ಕೆಲಸ ಮಾಡ್ತೀರಿ ಅಂತಂದರೆ ಸಸಿ ತಂದು ಹಾಕ್ರಿ. ಮತ್ತು ಇಲ್ಲ 3 ತಿಂಗಳ ನಂತರ ನಡೀತದೆ ಅಂತಂದರೆ ಬೀಜ ಬಿತ್ತಿರಿ. ಈ ಥರ ಒಟ್ಟಿನಲ್ಲಿ ಈ ಕಾರ್ಯವನ್ನು ಎಲ್ಲರೂ ಶುರು ಮಾಡಬೇಕು. ಇದರಲ್ಲೇ ಎಲ್ಲರೂ ಭಾಗವಹಿಸಬೇಕು, ಸ್ತ್ರೀಯರು, ಪುರುಷರು. ಯಾಕೆಂತಂದರೆ ಇದು ನಮ್ಮ ಪರಿವಾರವನ್ನು, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ತ್ಯಾಗಿಗಳನ್ನು, ನಮ್ಮ ಭವಿಷ್ಯದ ಸಂತಾನವನ್ನು ಸರಿಯಾಗಿ ಸ್ವಸ್ಥಾಗಿ ಇರಿಸಿಕೊಳ್ತಕ್ಕಂಥ ಜಿಮ್ಮೆದಾರಿ ಕೆಲಸ ಇದೆ. ಇದರೊಳಗೆ ಯಾರೂ ಪ್ರಮಾದಿ ಆಗಬೇಡ್ರಿ. ಯಾರೂ ಪ್ರಮಾದಿ ಆಗೋದು ಬೇಡ. ಯಾರೂ ಬೇಡ. ಮಾಡ್ತೀರಾ? ಸ್ವಲ್ಪ ಆಲಸಿತನ ಬಿಟ್ರೆ ಸಾಕು. 5 ನಿಮಿಷ ಉಳಿತೇನೆ. ಹೇಳೋದಿತ್ತು ಹೇಳಿದ್ದೀವಿ. ಎಷ್ಟೋ ಜನ ಬೆಳೆಸ್ತಾ ಇದ್ದಾರೆ. ಹಾಗೆ ಕಾಯಿಪಲ್ಯಗಳನ್ನು ಬೆಳೆಸ್ತಾ ಇದ್ದಾರೆ, ಬೆಲ್ಲ ಬೆಳೆಸ್ತಾ ಇದ್ದಾರೆ. ಬೆಲ್ಲ, ಬಾಳೆಹಣ್ಣು ಎಲ್ಲ ನಡೆದಿದೆ. ಮಾಡೋರು ಮಾಡ್ತಾ ಇದ್ದಾರೆ. ಸಿಹಿ ಆಗ್ತಿರ್ಲಿಲ್ಲ, ಈಗ ಟೇಸ್ಟಿ ಆಗಿದೆ ಬಿಟ್ಟವ. ಈಗ ನೋಡ್ರಿ, ಅಷ್ಟು ಪ್ರಮಾದ ಬಿಟ್ಟಿದ್ದಕ್ಕೆ ಟೇಸ್ಟಿ ಆಯಿತು. ಜೀವನದೊಳಗೆ ಮಜಾ ಬಂತು. ಉಣ್ಣು ತಿನ್ನುವುದರಲ್ಲಿ ಸುಖ ಸಿಕ್ತು. ಇನ್ನು ಬಜಾರದಿಂದ ತಂದು ತಿನ್ನೋದ್ರಲ್ಲಿ ಯಾವ ಸುಖ ಇದೆ? ತಿನ್ನುವಾಗಲೂ ಸುಖ ಸಿಗೋಲ್ಲ. ಅದರಿಂದ ವಿಷ ತಿಂತಿರ್ತೀವಿ. ಸಾಕಲ್ಲ ಇವತ್ತಿಷ್ಟೇ. प्रभु देव तुम्हारे पवित्र मुख से निस्सृत जो शीतल वाणी, जग जन मन